ಆಕಾಶವಾಣಿ ಮಂಗಳೂರು. ಯುವವಾಣಿ ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಸಂದರ್ಶನ, ಬಳಿಕ ಭಾಷಣ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಸ್ಯೂಟಿಕಲ್ ಸೈನ್ಸಸ್ ಇದರ ಪ್ರಾಂಶುಪಾಲರಾದ ಡಾಕ್ಟರ್ ಗುರುರಾಜ್ ಎಂಪಿ ಅವರೊಂದಿಗೆ ಫಾರ್ಮಸಿ ಕ್ಷೇತ್ರದಲ್ಲಿ ಉದ್ಯೋಗಾವಕಾಶಗಳು ಈ ಕುರಿತು ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದನೆ. ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಸ್ಯೂಟಿಕಲ್ ಸೈನ್ಸಸ್ ಇಲ್ಲಿನ ಪ್ರಾಂಶುಪಾಲರಾಗಿರುವಂತಹ ಡಾಕ್ಟರ್ ಗುರುರಾಜ್ ಎಂಪಿ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್, ಈಗ ಈ ಫಾರ್ಮಸಿ ಕ್ಷೇತ್ರ ಅಂತ ನಾವು ಕೇಳ್ತೇವೆ. ಈ ಫಾರ್ಮಸಿ ಕ್ಷೇತ್ರ ಅಂತ ಹೇಳಿದ್ರೆ ಏನು, ಮತ್ತು ಈ ಆರೋಗ್ಯ ಕ್ಷೇತ್ರದಲ್ಲಿ ಅದರ ಒಂದು ಮಹತ್ವ ಏನು? ನೋಡಿ, ಆರೋಗ್ಯ ಮೂಲಭೂತವಾಗಿ ಮನುಷ್ಯನಿಗೆ ಇರಬೇಕಾದಂಥ ಒಂದು ಅತ್ಯಮೂಲ್ಯವಾದಂಥ ಒಂದು ವಿಷಯ. ಆರೋಗ್ಯವನ್ನು ನಾವು ವೆಲ್ತ್ ಅಂತ ಹೇಳ್ತೇವೆ. ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳುವಂಥ ಒಂದು ಮಾತಿದೆ. ಅದ್ರ ಜೊತೆಗೇನೆ ಇಫ್ ವೆಲ್ತ್ ಈಸ್ ಲಾಸ್ಟ್, ನಥಿಂಗ್ ಈಸ್ ಲಾಸ್ಟ್. ಇಫ್ ಹೆಲ್ತ್ ಈಸ್ ಲಾಸ್ಟ್, ಸಮಥಿಂಗ್ ಈಸ್ ಲಾಸ್ಟ್ ಅಂತ ಹೇಳುವ ಗಾದೆ ಮಾತು ಎಲ್ರಿಗೂ ಸಹ ಗೊತ್ತಿರುವಂಥದ್ದೇ. ಹಾಗಾಗಿ ಆರೋಗ್ಯಕ್ಕೆ ಅದರದ್ದೇ ಆದಂತಹ ತುಂಬ ಮಹತ್ವ ಇದೆ. ಈ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಈ ವೈದ್ಯಕೀಯ ಕ್ಷೇತ್ರಗಳಲ್ಲಿ ಹಲವು ವಿಧವಾದಂತಹ ಕ್ಷೇತ್ರಗಳಿಂದ ಸೇವೆ ಸಲ್ಲಿಸ್ತಾ ಇದೆ. ಜನರಿಗಾಗಿ, ಜನರ ಆರೋಗ್ಯಕ್ಕಾಗಿ, ಸಮುದಾಯದ ಆರೋಗ್ಯಕ್ಕಾಗಿ. ಅದರಲ್ಲಿ ಆರೋಗ್ಯವನ್ನು ಕಾಪಾಡಲಿಕ್ಕಿರುವಂತಹ ಮುಖ್ಯ ಯಾರು ಅಂತಂದರೆ ವೈದ್ಯರು. ಆ ವೈದ್ಯರು ರೋಗವನ್ನು ಪರೀಕ್ಷಿಸ್ತಾರೆ, ರೋಗಿಗಳಿಗೆ ಬೇಕಾದದ್ದನ್ನು ಡಯಾಗ್ನೋಸ್ ಮಾಡ್ತಾರೆ, ಟ್ರೀಟ್ಮೆಂಟನ್ನು ಕೊಡ್ತಾರೆ. ಅಲ್ಲಿ ಅವಶ್ಯಕತೆಯಾಗಿರುವಂಥದ್ದು ಮೆಡಿಸಿನ್ಸ್ಗಳು. ಈ ಔಷಧಗಳನ್ನು ತಯಾರು ಮಾಡುವಂಥದ್ದು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ವಿಭಾಗ ಯಾವುದಿದೆ ಅದನ್ನು ಫಾರ್ಮಸ್ಯೂಟಿಕಲ್ ಸೈನ್ಸಸ್ ಅಂತೇಳಿ ನಾವು ಕರಿತೇವೆ. ಹಾಗಾಗಿ ಔಷಧಗಳನ್ನು ಉತ್ಪಾದಿಸುವಂಥದ್ದು, ತಯಾರು ಮಾಡುವಂಥದ್ದು ಮತ್ತು ಏನು ರೋಗಿಗಳಿಗೆ ವೈದ್ಯರು ಸಲಹೆ ಮಾಡಿರ್ತಾರೆ ಅದನ್ನು ರೋಗಿಗಳಿಗೆ ನೀಡುವಂಥದ್ದು, ಡಿಸ್ಪೆನ್ಸಿಂಗ್. ಇದು ಸ್ಥೂಲವಾಗಿ ನಾವು ಫಾರ್ಮಸ್ಯೂಟಿಕಲ್ ಸೈನ್ಸಸ್ ಬಗ್ಗೆ ಹೇಳ್ಬೋದು. ಇನ್ನೂ ಅನೇಕ ವಿಷಯಗಳು ಇದರಲ್ಲಿ ಒಳಗೊಂಡಿದೆ. ನಾವು ಮುಂದೆ ಮಾತಾಡ್ತಾ ವಿಷಯಗಳನ್ನು ಪ್ರಸ್ತಾಪಿಸಬಹುದು. ಈಗ ಹಾಗಾದ್ರೆ, ಈಗ ತಾವು ಹೇಳಿದ್ರಿ ಫಾರ್ಮಸಿ ಅಂತ ಹೇಳಿದ್ರೆ ಮುಖ್ಯವಾಗಿ ಔಷಧಗಳಿಗೆ ಸಂಬಂಧಿಸಿದ ಒಂದು ಕ್ಷೇತ್ರ ಅಂತ ಹೇಳ್ಬೋದು ಅಂತ ಹೇಳಿ. ಯಾವೆಲ್ಲ ಕೋರ್ಸ್ಗಳು ಈ ಫಾರ್ಮಸಿ ಕ್ಷೇತ್ರದಲ್ಲಿ ಇವೆ? ಭಾರತದಲ್ಲಿ ಫಾರ್ಮಸಿ ಕೌನ್ಸಿಲ್ ಆಫ್ ಇಂಡಿಯಾ ಅಂತೇಳಿ ಇದೆ. ಅದು ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಅದರ ಕೆಳಗೆ ಬರ್ತದೆ. ಮುಖ್ಯವಾಗಿ ದಿ ಫಾರ್ಮಸಿ ಆ್ಯಕ್ಟ್ ಅಂತೇಳಿ 1948ನೇ ಇಸ್ವಿಯಲ್ಲಿ ಆದಂಥದ್ದು ದಿ ಫಾರ್ಮಸಿ ಆ್ಯಕ್ಟ್. ಅದರ ಅಂಡರಲ್ಲಿ ಫಾರ್ಮಸಿ ಎಜುಕೇಷನ್ ಮತ್ತು ಪ್ರೊಫೆಷನ್ ಆಫ್ ಫಾರ್ಮಸಿ ಬಗ್ಗೆ ಆ ಆ್ಯಕ್ಟ್ ಹೇಳ್ತದೆ. ಅದರ ಅಂಡರಲ್ಲಿ ಫಾರ್ಮಸಿ ಕೌನ್ಸಿಲ್ ಆಫ್ ಇಂಡಿಯಾ ಇದೆ. ಭಾರತದಲ್ಲಿ ಈಗ ಒಟ್ಟು 5 ನಮೂನೆಯ ಕೋರ್ಸಸ್ ಅವೈಲೇಬಲ್ ಇದೆ ಫಾರ್ಮಸಿ ಬಗ್ಗೆ. 2 ವರ್ಷದ ಡಿಪ್ಲೊಮಾ ಕೋರ್ಸ್ ಇದೆ, ಡಿ ಫಾರ್ಮ್ ಅಂತೇಳಿ ಹೇಳ್ತೇವೆ. ಮತ್ತು ಬಿ ಫಾರ್ಮ್ ಅಂಥೇಳಿ ಅದು 4 ವರ್ಷದ ಡಿಗ್ರಿ ಅಂಡರ್ ಗ್ರಾಜುಯೇಟ್ ಕೋರ್ಸ್. ಅದು ಸೆಮಿಸ್ಟರ್ ಸಿಸ್ಟಮ್ ಪ್ರಕಾರ ಇದೆ, 8 ಸೆಮಿಸ್ಟರ್ ಇದೆ, 4 ವರ್ಷದ ಅವಧಿಯ ಕೋರ್ಸ್ ಅದು. ಆಮೇಲೆ ಫಾರ್ಮ್ ಡಿ ಅಂತಿದೆ, 6 ವರ್ಷದ ಕೋರ್ಸ್ ಅದು. ಆಮೇಲೆ ಪೋಸ್ಟ್ ಗ್ರಾಜುಯೇಷನ್ ಕೋರ್ಸ್ ಇದೆ, ಎಂ ಫಾರ್ಮ್ ಅಂತ ಹೇಳಿ, ಅದು ಮತ್ತೆ 4 ಸೆಮಿಸ್ಟರ್ 2 ವರ್ಷದ ಕೋರ್ಸ್ಗಳು. ಮತ್ತೆ PhD ಡಾಕ್ಟರಲ್ ಸ್ಟಡೀಸ್, ಹೀಗೆ ಡಿಪ್ಲೊಮಾದಿಂದ ಡಾಕ್ಟರಲ್ ತನಕ ಕೋರ್ಸಸ್ಗಳು ಫಾರ್ಮಸಿ ಸಂಬಂಧಪಟ್ಟದ್ದು ಭಾರತದಲ್ಲಿದೆ. ಈಗ ಒಂದೊಂದಾಗಿ ನೋಡೋದಾದರೆ, ಈಗ ತಾವು ಹೇಳಿದ್ರಿ ಡಿ ಫಾರ್ಮ್ ಅಂತ ಹೇಳಿ, ಇದಕ್ಕೆ ಯಾರು ಎಲಿಜಿಬಲ್ ಇರ್ತಾರೆ? ಅದರ ಅರ್ಹತಾ ಮಾನದಂಡಗಳೇನು? ಯಾರು ಇದನ್ನು ಮಾಡಬಹುದು? ಡಿಪ್ಲೊಮಾ ಕೋರ್ಸ್ ಮಾಡಲಿಕ್ಕೆ ಮುಖ್ಯವಾಗಿ ಎಲಿಜಿಬಿಲಿಟಿ ಏನು ಅಂತಂದರೆ PUC ಪಾಸ್ ಆಗಿರಬೇಕು, PUC 10+2 ಪಾಸ್ ಆಗಿರಬೇಕು, ಸೈನ್ಸ್ ತಗೊಂಡಿರಬೇಕು. ಇದು ಡಿಪ್ಲೊಮಾ ಕೋರ್ಸ್ ಮಾಡಲಿಕ್ಕೆ ಇರುವಂಥ ಎಲಿಜಿಬಿಲಿಟಿ ಇರುವಂಥದ್ದು. ಇದರಲ್ಲಿ ಯಾವ ರೀತಿಯಾದಂಥ ಉದ್ಯೋಗಾವಕಾಶಗಳಿರ್ತವೆ? ಮುಖ್ಯವಾಗಿ ಇದರಲ್ಲಿ ಈ ಮೆಡಿಕಲ್ ಸ್ಟೋರ್ಸ್, ರಿಜಿಸ್ಟರ್ಡ್ ಫಾರ್ಮಸಿಸ್ಟ್ ಮಾಡಿ ಕೆಮಿಸ್ಟ್ ಆಗಿ ಸೇವೆ ಸಲ್ಲಿಸಲಿಕ್ಕೆ ಮುಖ್ಯವಾದ ಅವಕಾಶಗಳಿದೆ. ಅವರು ಅವರ ಮೆಡಿಕಲ್ ಶಾಪನ್ನು ಅವರು ತೆರಿಬಹುದು. ಈ ರೀತಿ ಡಿ ಫಾರ್ಮ್ ಇದ್ರೆ ಸಾಕಾಗುತ್ತಾ ಇದಕ್ಕೆ, ಅಥವಾ ಬೇರೆ ಏನಾದರೂ ಎಲಿಜಿಬಿಲಿಟಿ ಬೇಕಾಗುತ್ತಾ ಈ ಥರ ಮೆಡಿಕಲ್ ಸ್ಟೋರ್ಗಳಿಗೆ? ಇಲ್ಲ, ಮಿನಿಮಮ್ ರಿಕ್ವೈರ್ಮೆಂಟ್ ಏನು ಅಂತಂದರೆ ಡಿಪ್ಲೊಮಾ ಬೇಕು, ಡಿ ಫಾರ್ಮಸಿ ಬೇಕು. ಆಮೇಲೆ ಡಿ ಫಾರ್ಮಸಿ ಮಾಡಿದ ಮೇಲೆ ಈವನ್ ಬಿ ಫಾರ್ಮ್ ಕೂಡ ಮಾಡಬಹುದು. ಲ್ಯಾಟ್ರಲ್ ಎಂಟ್ರಿ ಅಂತಿದೆ, ಅವರು ನೇರವಾಗಿ ಸೆಕೆಂಡ್ ಇಯರ್ಗೆ ಅಡ್ಮಿಷನ್ ತಗೊಳ್ಬಹುದು ಬಿ ಫಾರ್ಮ್. ಹೌದು. ಈಗ ಬಿ ಫಾರ್ಮಿಗೆ ಬೇರೆ ಏನು ಎಲಿಜಿಬಿಲಿಟಿ ಇರ್ತದೆ? ಬಿ ಫಾರ್ಮಿಗೂ ಈಗ PUC ಮಿನಿಮಮ್ ಆಗಿರಬೇಕು, 10+2 ಆಗಿರಬೇಕು. ಅದರಲ್ಲಿ ಅವರು ಸೈನ್ಸ್ ತಗೊಂಡಿರಬೇಕು, ಫಿಸಿಕ್ಸ್, ಕೆಮಿಸ್ಟ್ರಿ ಕಂಪಲ್ಸರಿ ತಗೊಂಡಿರಬೇಕು, ಇಂಗ್ಲಿಷ್ ತಗೊಂಡಿರಬೇಕು, ಮ್ಯಾಥ್ಸ್ ಆರ್ ಬಯಾಲಜಿ. ಸೊ PCM, PCB, PCMB ಇದು ಯಾವುದು ಕೂಡ ಬಿ ಫಾರ್ಮ್ ಮಾಡಲಿಕ್ಕೆ ಅವಕಾಶ ಇರ್ತದೆ. ಇದರಲ್ಲಿ ಯಾವ ರೀತಿಯಾದಂಥ ಉದ್ಯೋಗಾವಕಾಶಗಳನ್ನು ನಾವು ನೋಡ್ಬೋದು? ಬಿ ಫಾರ್ಮಿಗೆ ಎಲ್ರಿಗೂ ಗೊತ್ತಿರುವ ಹಾಗೆ ಡ್ರಗಿಸ್ಟ್ ಆ್ಯಂಡ್ ಕೆಮಿಸ್ಟ್,
ಸ್ವಂತ ಮೆಡಿಕಲ್ ಶಾಪ್ ಓಪನ್ ಮಾಡುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ಒಂದು ಜಾಬ್ ಆಪರ್ಚುನಿಟೀಸ್. ಅದನ್ನು ಹೊರತುಪಡಿಸಿ ಎಷ್ಟೋ ಜನರಿಗೆ ಗೊತ್ತಿಲ್ಲದಂಥ ಉದ್ಯೋಗ ಅವಕಾಶಗಳು ಈ ಫಾರ್ಮಸ್ಯೂಟಿಕಲ್ ಸೈನ್ಸಸ್ B.Pharm ಮಾಡಿದ ಮೇಲೆ ಇರ್ತದೆ. ಮುಖ್ಯವಾಗಿ ನಾವು ಹೇಳೋದಿದ್ರೆ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ. ಈಗ ಭಾರತದಲ್ಲಿ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ ತುಂಬ ವೇಗವಾಗಿ ಬೆಳೆಯುವಂಥ ಒಂದು ಕ್ಷೇತ್ರ. ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ ಏನಿದೆ ಅದರ ಒಳಗೆ ತುಂಬ ಉದ್ಯೋಗ ಅವಕಾಶಗಳಿದೆ. ಅದು ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ ಒಳಗೆ ತುಂಬ ವಿಭಾಗಗಳಿದೆ. ಅದು ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಪ್ರೊಡಕ್ಷನ್ ಇರ್ಬೋದು, ಅಥವಾ R&D ಇರ್ಬೋದು, ಅಥವಾ ಕ್ವಾಲಿಟಿ ಕಂಟ್ರೋಲ್, ಕ್ವಾಲಿಟಿ ಅಶ್ಯೂರೆನ್ಸ್ ಇರ್ಬೋದು, ಫಾರ್ಮಸ್ಯೂಟಿಕಲ್ ಪ್ಯಾಕೇಜಿಂಗ್ಗಳು ಇರ್ಬೋದು, ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಇರ್ಬೋದು, ರೆಗ್ಯುಲೇಟರಿ ಅಫೇರ್ಸ್ ಇರ್ಬೋದು. ಹೀಗೆ ಹಲವು ವಿಭಾಗಗಳಲ್ಲಿ ಇವೆಲ್ಲವೂ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ ಒಳಗೆ ಬರ್ತದೆ. ಇಲ್ಲೆಲ್ಲವೂ ಕೂಡ ಉದ್ಯೋಗ ಅವಕಾಶಗಳು ತುಂಬ ಇರ್ತವೆ ಫಾರ್ಮಸಿ ಗ್ರ್ಯಾಜುಯೇಟ್ಸ್ಗಳಿಗೆ. ಇನ್ನು ಫಾರ್ಮ್ ಡಿ ಅಂತ ಹೇಳಿದ್ರಿ, ಫಾರ್ಮಾ ಡಿ, ಇದರಲ್ಲಿ ಇದು ಯಾವ ರೀತಿಯಾದಂತಹ ಕೋರ್ಸ್ ಮತ್ತು ಇದಕ್ಕೆ ಯಾವ ರೀತಿಯಾದಂತಹ ಅರ್ಹತಾ ಮಾನದಂಡಗಳಿರ್ತವೆ? ಮತ್ತು ಅರ್ಹತಾ ಮಾನದಂಡಗಳು PUCಯಲ್ಲಿ ಸೈನ್ಸ್ ತಗೊಂಡಿರಬೇಕು. ಏನು B.Pharmಗಿದೆ ಎಲಿಜಿಬಿಲಿಟಿ, ಅದೇ ಎಲಿಜಿಬಿಲಿಟಿ ಫಾರ್ಮ್ ಡಿಗೆ ಇರುವಂಥದ್ದು. ಇದು 6 ವರ್ಷದ ಕೋರ್ಸ್. ಇಲ್ಲಿ ಮುಖ್ಯವಾಗಿ ಏನು ಅಂತಂದರೆ ಇದು ಪೇಷಂಟ್ ಓರಿಯೆಂಟೆಡ್ ಕೋರ್ಸ್, ಇದು ಹಾಸ್ಪಿಟಲ್ ಓರಿಯೆಂಟೆಡ್ ಕೋರ್ಸ್. ಅವರು ರೋಗಿಗಳು, ಆಸ್ಪತ್ರೆ, ಇಲ್ಲಿ ಅವರ ಹೆಚ್ಚು ಅಧ್ಯಯನ ಇರ್ತದೆ. ವೆರಾಸ್ ಈಗ ನಾವು B.Pharmಗೆ ಬಂದರೆ ಅಲ್ಲಿ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ ಓರಿಯೆಂಟೆಡ್ ಲರ್ನಿಂಗ್ ಅನ್ನು ಮಾಡ್ತಾರೆ. ಆದರೂ ಒಟ್ಟಿನಲ್ಲಿ ಈಗ ಏನಾಗ್ತಾ ಇದೆ ಅಂತಂದರೆ ಪ್ರಾಡಕ್ಟ್ ಓರಿಯೆಂಟೇಷನ್ ಇಂದ ಪೇಷಂಟ್ ಓರಿಯೆಂಟೇಷನ್ಗೆ ಈಗ ನಾವು ಹೋಗ್ತಾ ಇದ್ದೇವೆ. ಈಗ ಏನು ರ್ಯಾಷನಲ್ ಡ್ರಗ್ ಥೆರಪಿ ಅಂತೇಳಿ ನಾವು ಹೇಳ್ತೇವೆ, ಫಾರ್ಮಸ್ಯೂಟಿಕಲ್ ಕೇರ್ ಅಂತ ನಾವು ಅದನ್ನು ಕರಿತೇವೆ. ಹಾಗಾಗಿ ಹೆಚ್ಚು ಪ್ರಾಡಕ್ಟ್ ಓರಿಯೆಂಟೇಷನ್ ಇಂದ ಪೇಷಂಟ್ ಓರಿಯೆಂಟೇಷನ್ ಕಡೆಗೆ ಈಗಿನ ಕೋರ್ಸ್ಗಳು ಹೆಚ್ಚು ಗಮನ ಕೊಡ್ತಾ ಇವೆ. ಆ ರೀತಿಯಲ್ಲಿ ನಾವು ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ಕೊಡ್ತಾ ಇರ್ತೇವೆ. ಏನಿದು ಪೇಷಂಟ್ ಓರಿಯೆಂಟೆಡ್ ಅಂತ ಹೇಳಿದ್ರೆ? ಒಂದು ಟೈಮಲ್ಲಿ ಹೇಗಿತ್ತು ಅಂತಂದರೆ ಬರೀ ಮ್ಯಾನುಫ್ಯಾಕ್ಚರಿಂಗಿಗೆ ಮಾತ್ರ ಇಂಪಾರ್ಟೆನ್ಸ್ ಇತ್ತು. ಈಗ ಹಾಗಲ್ಲ. ಈಗ ರೋಗಿಗಳಿಗೆ ಅಡ್ವರ್ಸ್ ಡ್ರಗ್ ರಿಯಾಕ್ಷನ್ಸ್ ಇರ್ಬೋದು, ಡ್ರಗ್ ಇಂಟರಾಕ್ಷನ್ ಇರ್ಬೋದು, ಪೇಷಂಟ್ ಕೌನ್ಸಿಲಿಂಗ್ ಇರ್ಬೋದು, ಡ್ರಗ್ ಇನ್ಫಾರ್ಮೇಷನ್ ಆ್ಯಂಡ್ ಪಾಯ್ಸನ್ ಇನ್ಫಾರ್ಮೇಷನ್ ಸೆಂಟರ್ಸ್ ಇರ್ಬೋದು. ಒಟ್ಟಿನಲ್ಲಿ ಪೇಷಂಟ್ಸಿಗೆ ಯೂಸ್ ಆಗುವ ಹಾಗೆ, ಪೇಷಂಟ್ಸ್ ಜೊತೆಗೆ ಇಂಟ್ರ್ಯಾಕ್ಟ್ ಆಗುವ ಹಾಗೆ. ಯಾಕೆಂದರೆ ಫಾರ್ಮಸಿ ಪ್ರೊಫೆಷನ್ ಕೂಡ ಒಂದು ಈ ಹೆಲ್ತ್ ಕೇರ್ ಪ್ರೊಫೆಷನಲ್ನಲ್ಲಿ ಒಂದು ಅವಿಭಾಜ್ಯ ಅಂಗವಾಗಿರುವುದರಿಂದ ನಾವು ಪೇಷಂಟ್ಸ್ಗಳಿಗೆ ಸಹಾಯವಾಗುವ ನಿಟ್ಟಿನಲ್ಲಿ ಕರಿಕ್ಯುಲಮನ್ನು ಈಗ ಡಿಸೈನ್ ಮಾಡಲಾಗಿದೆ. ಈಗ ಮತ್ತೊಂದು ಪೋಸ್ಟ್ ಗ್ರ್ಯಾಜುಯೇಷನ್ ಬಗ್ಗೆ ಕೇಳೋದಾದರೆ, ಈ ಪೋಸ್ಟ್ ಗ್ರ್ಯಾಜುಯೇಷನ್ ಯಾಕೆ ಮಾಡಬೇಕಾಗುತ್ತೆ? ಪೋಸ್ಟ್ ಗ್ರ್ಯಾಜುಯೇಷನ್ 2 ಕಾರಣದಿಂದ ಮಾಡಬೇಕಾಗುತ್ತೆ. ಒಂದು ಏನು ಅಂತಂದರೆ ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ಮುಖ್ಯವಾಗಿ ಹಲವು ವಿಭಾಗಗಳಿದೆ. ಈಗ ಅಂಡರ್ ಗ್ರ್ಯಾಜುಯೇಟಲ್ಲಿ B.Pharm ಕೋರ್ಸಲ್ಲಿ ಎಲ್ಲ ಸಬ್ಜೆಕ್ಟ್ಸ್ಗಳನ್ನು ಓದಿರ್ತೇವೆ, ಸಿಲೆಬಸ್ಸಲ್ಲಿ ಬಂದಿರ್ತೇವೆ. ಆದರೆ ಯಾವುದೋ ಒಂದು ವಿಷಯದಲ್ಲಿ ನಮಗೆ ಆಳವಾಗಿ ಅಧ್ಯಯನ ಮಾಡಬೇಕು ಅಂತೇಳಿ ಆದರೆ ಆಗ ನಾವು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಬೇಕಾಗ್ತದೆ. ಪೋಸ್ಟ್ ಗ್ರ್ಯಾಜುಯೇಷನ್ ಈಗಿನ ಕಾಲಕ್ಕೆ ಪೋಸ್ಟ್ ಗ್ರ್ಯಾಜುಯೇಷನ್ ತುಂಬ ಅಗತ್ಯ ಇದೆ. ಯಾಕೆಂತಂದರೆ ಬರುವ ದಿವಸಗಳು ಇನ್ನೂ ಒಂದು 10 ವರ್ಷ, ಮುಂದಿನ ಅವಧಿಗಳು 15 ವರ್ಷ ಡೌನ್ ದಿ ಲೈನ್ ನಾವು ನೋಡುವಾಗ ಈ ಏನೋ ಒಂದು ಅವಕಾಶಗಳು, ತುಂಬ ಅವಕಾಶಗಳಿದೆ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿದ್ದರೆ, ಅಥವಾ PhD ಕ್ಯಾಂಡಿಡೇಟಲ್ಲಿ ಇದ್ದರೆ, ಡಾಕ್ಟರೇಟ್ ಡಿಗ್ರಿ ಇದ್ದರೆ ತುಂಬ ಅವಕಾಶಗಳಿರ್ತವೆ. ಮತ್ತು ಅವು ಸಾಕಷ್ಟು ಅನುಭವಗಳು ಆಗಿರ್ತವೆ. ಅವರು ತುಂಬ ಆಳವಾಗಿ ಅಧ್ಯಯನ ಕೂಡ ಮಾಡಿರ್ತಾರೆ. ಇದೆಲ್ಲ ಅಡ್ವಾಂಟೇಜ್ ಆಗಿ ಅವರಿಗೆ ಪರಿಣಮಿಸ್ತದೆ. ಈಗ ಇದು B.Pharm ಮಾಡಿದವರು ಮಾತ್ರ ಈ ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಎಲಿಜಿಬಲ್ ಇರ್ತಾರಾ? ಹೌದು, B.Pharm ಮಾಡಿದರೆ ಅವರು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಲಿಕ್ಕೆ ಎಲಿಜಿಬಲ್ ಇದೆ. ಒಟ್ಟು M.Pharm ಅಂತೇಳಿ ಮಾಸ್ಟರ್ ಆಫ್ ಫಾರ್ಮಸ್ಯೂಟಿಕಲ್ ಸೈನ್ಸಸ್ 10 ವಿಭಾಗಗಳಿದೆ. ಆ 10 ವಿಭಾಗಗಳಲ್ಲಿ ಅವರಿಗೆ ಏನು ಆಯ್ಕೆ ಇದೆ ಅದನ್ನು ಅವ್ರು ತಗೊಂಡು ಅಲ್ಲಿ ಸ್ಪೆಷಲೈಸ್ ಮಾಡ್ಬೋದು. ಈಗ ಉದಾಹರಣೆಗೆ ಮ್ಯಾನುಫ್ಯಾಕ್ಚರಿಂಗ್, ಒಬ್ಬರಿಗೆ ಪ್ರೊಡಕ್ಷನ್ ಮ್ಯಾನುಫ್ಯಾಕ್ಚರಿಂಗ್ ಮಾತ್ರ ಇಂಟ್ರೆಸ್ಟ್ ಇದೆ ಅಂತಂದರೆ ಅಂಥವರು ಫಾರ್ಮಸ್ಯೂಟಿಕ್ಸ್ ಅಂತ ಒಂದು ಸ್ಪೆಷಲೈಸೇಷನ್, ಅದರಲ್ಲಿ M.Pharm ಮಾಡ್ಬೋದು. ಇಲ್ಲ ನಾವು ಸ್ವಲ್ಪ ಕ್ಲಿನಿಕಲ್ ಟ್ರಯಲ್ಸ್ ಅಂದರೆ ಈ ಮನುಷ್ಯರ ಮೇಲೆ ಪ್ರಯೋಗ ಮಾಡುವ ಮುಂಚೆ ಪ್ರಾಣಿಗಳ ಮೇಲೆ ಔಷಧಿಗಳನ್ನು ಪ್ರಯೋಗ ಮಾಡಿ ನೋಡ್ತಾರೆ. ಮನುಷ್ಯರ ಮೇಲೆ ಅದನ್ನು ನೋಡುವಾಗ ಅದರ ಪರಿಣಾಮಗಳನ್ನು, ಔಷಧಿಗಳ ಪರಿಣಾಮಗಳನ್ನು ಮನುಷ್ಯರ ಮೇಲೆ ಅಧ್ಯಯನ ಮಾಡೋದಕ್ಕಿಂತ ಮುಂಚೆ ಪ್ರಾಣಿಗಳ ಮೇಲೆ ಮಾಡಿ ನೋಡ್ತಾರೆ. ಪ್ರೀ ಕ್ಲಿನಿಕಲ್ ಟ್ರಯಲ್ಸ್ ಅಂತ ಹೇಳ್ತಾರೆ. ಸೊ ಎನಿಮಲ್ ಎಕ್ಸ್ಪೆರಿಮೆಂಟೇಷನ್ಸ್, ಡ್ರಗ್ಸ್ಗಳ ಬಗ್ಗೆ ಮಾಹಿತಿ ಬೇಕು, ಅಲ್ಲಿ ತಾನು ಕಲಿಬೇಕು ಅಂತಿದ್ರೆ ಫಾರ್ಮಕಾಲಜಿ ಅಂತಿದೆ, ಅದರಲ್ಲಿ M.Pharm ಮಾಡ್ಬೋದು. ಮೆಡಿಸಿನಲ್ ಪ್ಲಾಂಟ್ಸ್, ಈ ಕುರಿತಾಗಿ ಸಸ್ಯಗಳು, ಔಷಧೀಯ ಗಿಡಗಳು, ಆಯುರ್ವೇದಿಕ್ ಲೈನ್ ಆಫ್ ಮೆಡಿಸಿನ್ಸ್, ಆ ಕಡೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇದೆ ಅಂತಾದರೆ ಫಾರ್ಮಕಾಗ್ನಸಿ ಅಂತಿದೆ, ಅದರಲ್ಲಿ M.Pharm ಮಾಡ್ಬೋದು. ರೆಗ್ಯುಲೇಟರಿ ಅಫೇರ್ಸ್ ಅಂತಿದೆ. ಅಂದರೆ ಈಗ ಉದಾಹರಣೆಗೆ ಈಗ ಬೇರೆ ಬೇರೆ ದೇಶಗಳಿದೆ, ಪ್ರಪಂಚದಾದ್ಯಂತ ಇರುವ ಬೇರೆ ಬೇರೆ ದೇಶಗಳಿಗೆ ಫಾರ್ಮಸ್ಯೂಟಿಕಲ್ ಪ್ರಾಡಕ್ಟ್ಸನ್ನು ನಾವು ಅಲ್ಲಿ ಅದನ್ನು ಉಪಯೋಗಿಸುವ ಹಾಗೆ ಮಾಡಬೇಕು ಅಂತೇಳಿದರೆ ಆಯಾಯ ದೇಶದ ಕಾನೂನುಗಳನ್ನು ಪರಿಪಾಲನೆ ಮಾಡಬೇಕಾಗ್ತದೆ. ಅದಕ್ಕೆ ಸಂಬಂಧಪಟ್ಟಂತಹ ಪ್ರೊಸೀಜರ್ಗಳು, ಡಾಕ್ಯುಮೆಂಟೇಷನ್ಸ್ಗಳು, ಈ ರೀತಿ ಮಾಡುವಂತಹ ಕೆಲಸಗಳಿಗೆ ರೆಗ್ಯುಲೇಟರಿ ಅಫೇರ್ಸ್ ಅಂತ ಹೇಳ್ತಾರೆ. ಅದರಲ್ಲಿ ಸ್ಪೆಷಲೈಸೇಷನ್ ಮಾಡ್ಬೋದು. ಫಾರ್ಮಸಿ ಪ್ರಾಕ್ಟೀಸ್ ಅಂತಿದೆ. ಫಾರ್ಮಸಿ ಪ್ರಾಕ್ಟೀಸ್ ಅಂತಂದರೆ ಈಗ ನೀವೇನು ಫಾರ್ಮ್ ಡಿ ಅಂತ ನೀವು ಆವಾಗ ನಾವು ಮಾತಾಡಿದ್ವಿ, ಅದೇ ರೀತಿ ಅದಕ್ಕೆ ಈಕ್ವಿವೆಲೆಂಟ್ ಆಗಿರುವಂಥದ್ದು B.Pharm ಮಾಡಿ 2 ವರ್ಷ ಫಾರ್ಮಸಿ ಪ್ರಾಕ್ಟೀಸ್ M.Pharm ಮಾಡಿದರೆ ಅದು ಕೂಡ ಹಾಸ್ಪಿಟಲ್ ಓರಿಯೆಂಟೆಡ್ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸೇ ಆಗಿರ್ತದೆ.
ಹೀಗೆ ಕ್ವಾಲಿಟಿ ಅಶ್ಯೂರೆನ್ಸ್ ಅಂತಿದೆ, ಹೀಗೆ ಫಾರ್ಮಸ್ಯೂಟಿಕಲ್ ಮಾರ್ಕೆಟಿಂಗ್ ಅಂತಿದೆ, ಫಾರ್ಮಸ್ಯೂಟಿಕಲ್ ಬಯೋಟೆಕ್ನಾಲಜಿ ಅಂತಿದೆ, ಇಂಡಸ್ಟ್ರಿಯಲ್ ಫಾರ್ಮಸಿ ಅಂತಿದೆ. ಹೀಗೆ ಒಟ್ಟು 10 ವಿವಿಧ ಸ್ಪೆಷಲೈಸೇಷನ್ಸ್ಗಳು ಬಿ ಫಾರ್ಮ್ ಆದಮೇಲೆ ಮಾಡ್ಬೋದು. ಈಗ ಈ ಫಾರ್ಮಸಿಯಲ್ಲಿ PhD ಮಾಡೋದ್ರಿಂದ ಏನು ಲಾಭ ಇದೆ? PhD ಅಂತಂದರೆ ಅದು ಸಂಶೋಧನೆ. ಸಂಶೋಧನೆ ಲಾಭ ಅಂದರೆ ಸಮಾಜಕ್ಕೆ ದೊಡ್ಡ ಲಾಭ ಇದೆ. ಯಾಕೆಂತಂದರೆ ಒಂದು ಉತ್ತಮ ಸಂಶೋಧನೆ ಇಡೀ ವಿಷಯವನ್ನೇ ಬದಲಿಸ್ಬೋದು. ಹೊಸ ಒಂದು ಉತ್ಪನ್ನದ ಆವಿರ್ಭಾವ ಕೂಡ ಅಲ್ಲಿ ಬರುವ ಸಾಧ್ಯತೆಗಳಿದೆ. ಆ ನಿಟ್ಟಿನಲ್ಲಿ ಖಂಡಿತವಾಗಿಯೂ PhD ಬೇಕು, ಸಂಶೋಧನೆಗಳು ಬೇಕು. ಸಂಶೋಧನೆಗಳು ಈವನ್ ಬಿ ಫಾರ್ಮ್ ಲೆವೆಲಲ್ಲಿ ಕೂಡ ಪ್ರಾಜೆಕ್ಟ್ ಮಾಡ್ತಾರೆ, M.Pharm ಲೆವೆಲಲ್ಲೂ ಕೂಡ ಪ್ರಾಜೆಕ್ಟ್ಸ್ ಮಾಡ್ತಾರೆ. ಸಂಶೋಧನೆ ಫಾರ್ಮಸಿ ಕರಿಕ್ಯುಲಮ್ ಅಲ್ಲಿ ಸಾಮಾನ್ಯವಾಗಿ ಸೇರಿಕೊಂಡಿದೆ. ಈಗ ತಾವು ಸಂಶೋಧನೆ ಬಗ್ಗೆ ಹೇಳಿದ್ರಿ, ಈಗ ಹೊಸ ಹೊಸ ಆವಿಷ್ಕಾರಗಳು ನಡೀತಾನೆ ಇರ್ತವೆ. ಆ ಆವಿಷ್ಕಾರಗಳು ಮತ್ತೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಏನಿದೆ, ಇದಕ್ಕೆ ಭಾರತದಲ್ಲಿ ಯಾವ ರೀತಿಯಾದಂತಹ ಪರಿಸರ ಇದೆ, ಅದಕ್ಕೆ ಯಾವ ರೀತಿಯಾದಂತಹ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಯಾವ ರೀತಿಯಾದಂತಹ ಒಂದು ಅವಕಾಶಗಳಿವೆ? ತುಂಬ ಅವಕಾಶಗಳಿದೆ. ಯಾಕೆಂತಂದರೆ ಸಂಶೋಧನೆ ಅಂತಂದರೆ ಈಗ ಭಾರತದಲ್ಲಿ ಏನು ಸೈಂಟಿಫಿಕ್ ಆ್ಯಂಡ್ CSIR ಇದೆ, ಕೌನ್ಸಿಲ್ ಫಾರ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್, ಆ ಸಂಸ್ಥೆಗಳಿದೆ. ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಇದೆ. ಸಾಕಷ್ಟು ನಮ್ಮ ಭಾರತದ ಸರ್ಕಾರದಿಂದ ಪ್ರಯಾರಿಟೈಸ್ಡ್ ಏರಿಯಾಗಳನ್ನು ಅವ್ರು ಕೊಡ್ತಾರೆ. ಯಾವ್ಯಾವ ಏರಿಯಾದಲ್ಲಿ ರಿಸರ್ಚ್ ಮಾಡಬೇಕು, ಏನು ಅವಶ್ಯಕತೆ ಇದೆ, ಕರೆಂಟ್ ರಿಕ್ವೈರ್ಮೆಂಟ್ ಏನಿದೆ, ಆ ವಿಭಾಗಗಳನ್ನು, ಆ ವಿಷಯಗಳನ್ನು ಆರಿಸಿಕೊಂಡು ಸಂಶೋಧನೆಗಳನ್ನು ಕೈಗೊಳ್ಳಬಹುದು. ಈಗ ಈ ಫಾರ್ಮಸಿ ಕ್ಷೇತ್ರದಲ್ಲಿ ಪದವಿ ಪಡೆದವರು ಅಥವಾ ಈ ಒಂದು ಕ್ಷೇತ್ರದಲ್ಲಿ ಕಲ್ತವರು, ಅವರಿಗೆ ಬೇರೆ ದೇಶದಲ್ಲಿ ಉದ್ಯೋಗ ಅವಕಾಶಗಳು ಇರುತ್ತಾ? ಒಂದು ವೇಳೆ ಇರುತ್ತೆ ಅಂತ ಹೇಳಿದ್ರೆ ಅವರು ಬೇರೆ ಏನಾದರೂ ಅದರ ಜೊತೆಗೆ ಕೋರ್ಸ್ಗಳನ್ನು ಮಾಡಬೇಕಾಗ್ತದಾ? ಭಾರತದಲ್ಲಿ ಡಿಗ್ರಿ ಮಾಡಿದ ಮೇಲೆ ಭಾರತ ಬಿಟ್ಟು ಹೊರಗೆ ಹೋಗುವಾಗ ಸಾಮಾನ್ಯವಾಗಿ ಇಂಗ್ಲಿಷ್ ಏನು GRE, TOEFL ಆ ರೀತಿಯ ಎಕ್ಸಾಮ್ಸ್ಗಳನ್ನು ಅವರು ಹೆಚ್ಚಾಗಿ ಕ್ಲಿಯರ್ ಮಾಡಬೇಕಾಗ್ತದೆ. ಮತ್ತು ಅಲ್ಲಿ ಆಯಾಯ ದೇಶದ ರಿಜಿಸ್ಟ್ರೇಷನ್ಗಳನ್ನು ಅವ್ರು ಮಾಡಬೇಕಾಗ್ತದೆ. ಅದಕ್ಕೆ ಸಂಬಂಧಪಟ್ಟಂಥ ಪರೀಕ್ಷೆಗಳನ್ನು ಅವರು ಎಂಟ್ರೆನ್ಸ್ಗಳನ್ನು ಅವ್ರು ಕೊಡಬೇಕಾಗ್ತದೆ. ತಾವು ಹಲವಾರು ಉದ್ಯೋಗಗಳ ಬಗ್ಗೆ ಹೇಳಿದ್ರಿ. ಇನ್ನು ಸರ್ಕಾರಿ ಉದ್ಯೋಗಗಳ ಬಗ್ಗೆ ಹೇಳೋದಾದ್ರೆ, ಈ ಕ್ಷೇತ್ರದಲ್ಲಿ ಕಲ್ತವರಿಗೆ ಸರ್ಕಾರಿ ಉದ್ಯೋಗಗಳು ಸಿಗ್ತಾವ? ಸರ್ಕಾರಿ ಉದ್ಯೋಗಗಳು ಇದೆ. ಡ್ರಗ್ ಡಿಪಾರ್ಟ್ಮೆಂಟ್ಸ್ ಏನಿದೆ ಅಲ್ಲಿ ಡ್ರಗ್ ಇನ್ಸ್ಪೆಕ್ಟರ್ ಇರ್ಬೋದು, ಅಥವಾ ಗೌರ್ಮೆಂಟ್ ಅನಾಲಿಸ್ಟ್ ಇರ್ಬೋದು, ಡ್ರಗ್ ಅನಾಲಿಸ್ಟ್ ಇರ್ಬೋದು, ಈ ಥರದ ಉದ್ಯೋಗಗಳು ಗೌರ್ಮೆಂಟ್ ಹಾಸ್ಪಿಟಲ್ಸ್ಗಳಿಗೆ ಹಾಸ್ಪಿಟಲ್ ಫಾರ್ಮಸಿಸ್ಟ್ ಆಗಿರ್ಬೋದು, ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೂಡ ಉದ್ಯೋಗ ಅವಕಾಶಗಳಿದೆ. ಸೊ ಹೀಗೆ ವಿವಿಧ ಸರ್ಕಾರಿ ಹುದ್ದೆಗಳು ಖಂಡಿತವಾಗಿಯೂ ಅವಕಾಶಗಳಿವೆ. ಈಗ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಕೇಳ್ತಾ ಇರ್ತೇವೆ. ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ, ಇದು ಫಾರ್ಮಸಿ ಕ್ಷೇತ್ರದ ಮೇಲೆ ಏನಾದರೂ ಪ್ರಭಾವ ಬೀರಬಹುದು ಅಂತ ಅನ್ನಿಸ್ತದ ತಮಗೆ? ಇನ್ನು ಅದು ಫಾರ್ಮಸ್ಯೂಟಿಕಲ್ ಸೈನ್ಸಸ್ಸಿಗೆ ಹೊಸ ವಿಷಯ. ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇವೆ. ಈ NEP 2020 ಅದಕ್ಕೆ ಅನುಗುಣವಾಗಿ ಒಂದು ಹೊಸ ಸಿಲೆಬಸ್ ಅನ್ನ ಮಾಡಿದೆ. ಆ ಸಿಲೆಬಸ್ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಫಾರ್ಮಸ್ಯೂಟಿಕಲ್ ಸೈನ್ಸಸ್, ಮೆಷಿನ್ ಲರ್ನಿಂಗ್ ಈ ವಿಷಯಗಳನ್ನು ಕಾಂಪೊನೆಂಟ್ ಆಗಿ ಇಟ್ಟಿದ್ದಾರೆ. ಇಲ್ಲಿ ತನಕ ನಾವು ಹೆಚ್ಚು ಆ ಬಗ್ಗೆ ನಾವು ಇನ್ನೂ ಗಮನ ಹರಿಸಿದ್ದಿಲ್ಲ. ಇನ್ನು ಬರೋ ದಿವಸಗಳಲ್ಲಿ ಅದು ಕೂಡ ವಿದ್ಯಾರ್ಥಿಗಳು ಆ ವಿಷಯಗಳನ್ನು ಕೂಡ ಕಲಿತಾರೆ. ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದ್ರೂ ಕೂಡ ಒಂದು ಹಂತ ತನಕ ಈ ಮೆಷಿನರೀಸ್ಗಳು, ಟೆಕ್ನಾಲಜಿ ಇರುವಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು. ಆದರೆ ನಾವು ಯಾವಾಗ ನಾವು ಜೀವದ ಲೆವೆಲ್ಗೆ ನಾವು ಬರ್ತೇವೆ, ಅಂದರೆ ಶರೀರದ ಲೆವೆಲ್ಗೆ ನಾವು ಬರ್ತೇವೆ, ಅದು ಡ್ರಗ್ ಆ್ಯಕ್ಷನ್ ಇರ್ಬೋದು, ಆಗ ನಾವು ಅದು ಬಯೋಲಾಜಿಕಲ್ ವಿಷಯ ಆಗಿರ್ತದೆ. ಆಗ ಜೀವವಿರುವಂಥದ್ದಕ್ಕೆ ಇದು ಯಾವುದು ವರ್ಕ್ ಆಗೋದಿಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇ ನಾಟ್ ವರ್ಕ್. ಯಾಕೆಂತಂದರೆ ಎಲ್ಲಿ ಟೆಕ್ನಾಲಜಿ ಇದೆ ಅಲ್ಲಿ ಅದು ಯೂಸ್ ಆಗ್ಬೋದು. ಆದರೆ ಒಂದು ಡ್ರಗ್ ಇಫೆಕ್ಟ್ ಆನ್ ಹ್ಯೂಮನ್ ಬಾಡಿ ನೋಡುವಾಗ ಅದು ನಂಗಂತೂ ಹಾಗೆ ಹೇಗೆ ಅಂತ ನನಗೆ ಅನಿಸೋದಿಲ್ಲ. ಯಾಕೆಂತಂದರೆ ಅಲ್ಲಿ ಬಯಾಲಜಿ ಇದೆ. ಯುವಕರ ಒಂದು ಪ್ರತಿಕ್ರಿಯೆ ಈ ಕೋರ್ಸ್ಗೆ ಹೇಗಿದೆ? ಮತ್ತು ನಾವು ಒಟ್ಟಾರೆ ನಮ್ಮ ಬೇಡಿಕೆಯನ್ನು ಗಮನಿಸಿದರೆ, ಅಂದರೆ ಫಾರ್ಮಸಿ ಕ್ಷೇತ್ರದ ಪದವೀಧರರ ಬೇಡಿಕೆಯನ್ನು ಗಮನಿಸಿದರೆ, ನಮ್ಮಲ್ಲಿ ಈಗ ಅಷ್ಟು ಮಂದಿ ತಯಾರಾಗ್ತಾ ಇದ್ದಾರೆ. ತುಂಬ ಪದವೀಧರರು ತಯಾರಾಗ್ತಾ ಇದ್ದಾರೆ. ತುಂಬ ಉದ್ಯೋಗ ಅವಕಾಶಗಳು ಕೂಡ ಇದೆ. ತುಂಬ ಜನರು ಹೈಯರ್ ಸ್ಟಡೀಸ್ ಮಾಡ್ತಾರೆ. ಕೆಲವರು B.Pharm ಆದ ಮೇಲೆ ಅವರು ಉದ್ಯೋಗಕ್ಕೆ ಸೇರಿಕೊಳ್ತಾರೆ. ಅಂತೂ ಸದ್ಯದ ಮಟ್ಟಿಗೆ ತುಂಬ ಅವಕಾಶಗಳಿದೆ. ಈಗ ತಮ್ಮ ಪ್ರಕಾರ ಈ ಕೋರ್ಸ್ಗಳನ್ನು ಯಾರು ಮಾಡಬಹುದು ಅಥವಾ ಯಾರು ಮಾಡಬೇಕು? B.Pharm ಕೋರ್ಸನ್ನು, ಈ ಕೋರ್ಸ್ ಹೇಗಿದೆ ಅಂತಂದರೆ ಇದು ಹೆಚ್ಚು ಬಯಾಲಜಿ ಓರಿಯೆಂಟೆಡ್ ಕೋರ್ಸ್. ಇದು ಹೆಲ್ತ್ ಸೈನ್ಸ್ ಆಗಿರೋದ್ರಿಂದ ಈ ಕೋರ್ಸಲ್ಲಿ ಫಿಸಿಕ್ಸ್ ಕಡಿಮೆ ಬರ್ತದೆ. ಫಿಸಿಕ್ಸ್ ಆಲ್ಮೋಸ್ಟ್ ಇಲ್ಲ ಅಂತ ಹೇಳ್ಬೋದು. ಮ್ಯಾಥಮ್ಯಾಟಿಕ್ಸ್ ಆಲ್ಮೋಸ್ಟ್ ನಿಲ್ ಅಂತ ಹೇಳ್ಬೋದು. ಹಾಗಾಗಿ ಯಾರಿಗೆ ಫಿಸಿಕ್ಸ್, ಮ್ಯಾಥಮ್ಯಾಟಿಕ್ಸ್ ಎಲ್ಲ ಕಷ್ಟ ಆಗ್ತದೆ ಅಂಥವರು ಖಂಡಿತವಾಗಿಯೂ ಈ ಫೀಲ್ಡ್ಗೆ ಬರ್ಬೋದು. ಬಯಾಲಜಿಯಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಖಂಡಿತವಾಗಿಯೂ ಇಲ್ಲಿಗೆ ಬರ್ಬೋದು. ಸ್ವಲ್ಪ ಕೆಮಿಸ್ಟ್ರಿನೂ ಇದೆ. ಯಾಕೆ ಅಂತ ಹೇಳಿದ್ರೆ ನಾವು ಔಷಧಿ ಅಂತ ಹೇಳುವಾಗ ಅವು ಕೆಮಿಕಲ್ಸಿಂದ ಮಾಡಲ್ಪಟ್ಟಿರೋದ್ರಿಂದ ಸ್ವಲ್ಪ ಕೆಮಿಸ್ಟ್ರಿ ಇದೆ, ಹೆಚ್ಚು ಬಯಾಲಜಿ ಇದೆ. ಫಿಸಿಕ್ಸ್ ಮತ್ತು ಮ್ಯಾಥಮ್ಯಾಟಿಕ್ಸ್ ತುಂಬ ಕಡಿಮೆ ಇದೆ. ಯಾರಿಗೆ ಹೆಲ್ತ್ ಸೈನ್ಸಸ್ಸಲ್ಲಿ ಆಸಕ್ತಿ ಇದೆ ಅವರು ಖಂಡಿತವಾಗಿಯೂ
ಈ ಕ್ಷೇತ್ರಕ್ಕೆ ಬರ್ಬೋದು. ಅಥವಾ ಕೆಲವು ವಿದ್ಯಾರ್ಥಿಗಳಿಗೆ ತಾನು MBBS ಮಾಡಬೇಕು ಅಥವಾ ಮೆಡಿಕಲ್ ಆ ಫೀಲ್ಡಿಗೆ ಹೋಗಬೇಕು ಅಂತ ಇರ್ತದೆ. ಆದರೆ ಕಾರಣಾಂತರದಿಂದ ಅವರಿಗೆ ಸೀಟ್ ಸಿಕ್ಕಿರುವುದಿಲ್ಲ ಅಥವಾ ಆ ಕಡೆಗೆ ಹೋಗಲಿಕ್ಕೆ ಬೇರೆ ಅನಾನುಕೂಲಗಳಿಂದ ಅವರಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ಆ ಕ್ಷೇತ್ರಕ್ಕೆ. ಆಗ ಔಷಧ ವಿಜ್ಞಾನ ಕ್ಷೇತ್ರ ಖಂಡಿತವಾಗಿಯೂ ಅವರಿಗೆ ಒಳ್ಳೆ ಆಯ್ಕೆ ಅಂತ ನನ್ನ ಭಾವನೆ. ಅಂದ್ರೆ ಇದರಲ್ಲಿ ವಿಶೇಷ ಕೌಶಲ್ಯ ಅಂತ ಏನಾದರೂ ಬೇಕಾಗಿಲ್ಲ. ಅಂದ್ರೆ ಇದು ಹೇಗಿದೆ ಅಂತಂದ್ರೆ ಫಾರ್ಮಸಿ ಕೋರ್ಸ್ ಹೇಗಿದೆ ಅಂತಂದ್ರೆ ಇದು ಎರಡೂ ಇದೆ. ಇದರಲ್ಲಿ ಥಿಯರಿಯೂ ಓದಬೇಕು, ಜೊತೆಗೆ ಪ್ರಾಕ್ಟಿಕಲ್ಲೂ ಇದೆ. ಸ್ಕಿಲ್ ಖಂಡಿತವಾಗಿಯೂ ಬೇಕಾಗ್ತದೆ. ಯಾಕೆಂತಂದ್ರೆ ಇದು ಕಾಂಬಿನೇಷನ್ ಆಫ್ ಥಿಯರಿ ಆ್ಯಂಡ್ ಪ್ರಾಕ್ಟಿಕಲ್ಸ್. ಈಗ ನಾವು ಥಿಯರಿಯಲ್ಲಿ ನಾವು ಟ್ಯಾಬ್ಲೆಟ್ಸ್ನ ಬಗ್ಗೆ ನಾವು ಓದಿದ್ದೇವೆ ಅಂತಾದರೆ ನಾವು ಪ್ರಾಕ್ಟಿಕಲ್ಸಲ್ಲಿ ಟ್ಯಾಬ್ಲೆಟ್ಸನ್ನು ಮಾಡ್ತೇವೆ, ಲ್ಯಾಬೊರೇಟರಿಯಲ್ಲಿ ಟ್ಯಾಬ್ಲೆಟ್ಸನ್ನು ತಯಾರು ಮಾಡ್ತೇವೆ. ಕಾಸ್ಮೆಟಿಕ್ಸ್ನ ಬಗ್ಗೆ ನಾವು ಓದಿದರೆ ಕಾಸ್ಮೆಟಿಕ್ಸನ್ನು ನಾವು ತಯಾರು ಮಾಡ್ತೇವೆ. ಹಾಗಾಗಿ ಪ್ರತಿ ಹಂತದಲ್ಲಿಯೂ ಕೂಡ ನಾವು ಏನು ಥಿಯರಿಯಲ್ಲಿ ಓದಿರ್ತೇವೆಯೋ ಅದನ್ನು ಮತ್ತೆ ನಾವು ಪ್ರಾಕ್ಟಿಕಲ್ಸಲ್ಲಿ ಮಾಡ್ತೇವೆ. ಹಾಗಾಗಿ ಸ್ಕಿಲ್ಸ್ ಖಂಡಿತವಾಗಿಯೂ ಬೇಕು. ಸ್ಕಿಲ್ ಡೆವಲಪ್ಮೆಂಟ್ ನಾವು ಮಾಡಿರಲೇಬೇಕು. ಈಗ ಮುಖ್ಯವಾಗಿ ತಾವು ಗಮನಿಸಿದ ಹಾಗೆ ಈ ಕೋರ್ಸ್ನ ಬಗ್ಗೆ ಜನರಲ್ಲಿ ಕೆಲವೊಂದು ತಪ್ಪು ತಿಳುವಳಿಕೆಗಳು ಕೂಡ ಇರಬಹುದು. ಅವು ಏನೆಲ್ಲ? ತಪ್ಪು ತಿಳುವಳಿಕೆಗಳು ನಾನು ಅನಿಸಿದ ಮಟ್ಟಿಗೆ ಅಂದರೆ ಬರೀ ಅದೊಂದು ಮೆಡಿಕಲ್ ಶಾಪಿಗೆ ಮಾತ್ರ ಸೀಮಿತ ಅನ್ನೋ ಭಾವನೆಗಳಿದೆ. ಫಾರ್ಮಸಿ ಬರೀ ಮೆಡಿಕಲ್ ಶಾಪ್ ಓಪನ್ ಮಾಡಲಿಕ್ಕೆ ಮಾತ್ರ ಸೀಮಿತ ಅಲ್ಲ, ಖಂಡಿತವಾಗಿಯೂ ತುಂಬ ಒಳ್ಳೆಯ ಉದ್ಯೋಗ ಅದು. ಮೆಡಿಕಲ್ ಶಾಪ್ ಮಾಡಿ ನಾವು ಸಮಾಜಕ್ಕೆ ಅವರು ಬ್ರಿಡ್ಜ್ ಆಗಿರ್ತಾರೆ. ಡಾಕ್ಟರ್ಸ್, ಪೇಷಂಟ್ಸ್, ನರ್ಸಿಂಗ್ ಸ್ಟಾಫ್ ಇವರೆಲ್ಲರಿಗೂ ಮಧ್ಯವಾಗಿ ಫಾರ್ಮಸಿಸ್ಟ್ ತನ್ನ ಸೇವೆಯನ್ನು ಮಾಡ್ತಾ ಇರ್ತಾನೆ. ತುಂಬ ಒಳ್ಳೆಯ ಉದ್ಯೋಗ ಅದು. ಮೆಡಿಕಲ್ ಶಾಪ್ ನಾವೇನು ನೋಡ್ತೇವೆ, ತುಂಬ ಸೇವೆ ಅವರ ಕಡೆಯಿಂದ ಸಮಾಜಕ್ಕೆ ಸಲ್ಲಿಸ್ತಾ ಇದೆ. ಆದರೆ ಅದು ಒಂದೇ ಅಲ್ಲ. ಫಾರ್ಮಸಿ B.Pharm ಮಾಡಿದ ಮೇಲೆ ಅದೊಂದೇ ಉದ್ಯೋಗ ಅವಕಾಶ ಅಲ್ಲ, ಅದು ಹೊರತುಪಡಿಸಿ ತುಂಬ ಅವಕಾಶಗಳಿದೆ. ಅದು ಅಕಾಡೆಮಿಕ್ಸ್ ಇರ್ಬೋದು, ಅದು R&D ಇರ್ಬೋದು, ಅದು ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ ಇರ್ಬೋದು, ಅದು ಗೌರ್ಮೆಂಟ್ ಜಾಬ್ಸ್ ಇರ್ಬೋದು. ಹೀಗೆ ಹಲವಾರು ಉದ್ಯೋಗ ಅವಕಾಶಗಳು B.Pharm ಫಾರ್ಮಸಿ ಮಾಡಿದ ಮೇಲೆ ಖಂಡಿತವಾಗಿಯೂ ಇದೆ. ಈಗ ಯಾವುದೇ ಕೋರ್ಸ್ ಮಾಡಬೇಕಾದ್ರೆ ಒಂದು ಪ್ರಶ್ನೆ ಇರುವಂಥದ್ದು, ಅದರಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಇರ್ತದಾ ಅಂತ ಹೇಳಿ. ಈ ಕೋರ್ಸ್ಗಳಲ್ಲಿ ಹೇಗಿದೆ ಸರ್ ಪರಿಸ್ಥಿತಿ? ಮುಂಚೆಗೆ ಕಂಪೇರ್ ಮಾಡಿದರೆ ಇತ್ತೀಚೆಗೆ ಆ ಕಾನ್ಸೆಪ್ಟ್ ಕೂಡ ಆರಂಭ ಆಗಿದೆ. ಯಾಕೆಂತಂದ್ರೆ ಈಗ ಉದ್ಯೋಗ ಅವಕಾಶಗಳು ಜಾಸ್ತಿ ಇರೋದ್ರಿಂದ ಪ್ಲೇಸ್ಮೆಂಟ್ ಕೂಡ ಈಗ ನಡೀತಾ ಇದೆ. ಈಗ ಹೆಚ್ಚಿನ ಕಾಲೇಜುಗಳಲ್ಲಿ ಪ್ಲೇಸ್ಮೆಂಟ್ ಕೂಡ ನಡೀತಾ ಇದೆ. ಮತ್ತೆ ನಮ್ಮ ಕರ್ತವ್ಯ ಕೂಡ ಹೌದು. ನಮ್ಮ ವಿದ್ಯಾರ್ಥಿಗಳು ಅವರು ಒಂದು ಕಡೆಗೆ ಉತ್ತಮವಾದ ಒಂದು ಜಾಬಿಗೆ ಸೇರಿಸುವಂಥದ್ದು ಕೂಡ ಕಾಲೇಜಿನ ಒಂದು ಕರ್ತವ್ಯ ಕೂಡ ಆಗಿರ್ತದೆ. ಆ ನಿಟ್ಟಿನಲ್ಲಿ ಸಂಸ್ಥೆಗಳ ಪ್ರಯತ್ನವೂ ಕೂಡ ಇರ್ತದೆ. ಎಲ್ಲ ಸಂಸ್ಥೆಗಳು ಆ ಪ್ರಯತ್ನವನ್ನು ಮಾಡಿಯೇ ಮಾಡ್ತಾರೆ. ಹಾಗಾಗಿ ಕ್ಯಾಂಪಸ್ ಪ್ಲೇಸ್ಮೆಂಟ್ ಖಂಡಿತವಾಗಿ ಇರ್ತದೆ. ಸರ್, ಈಗ ಈ ಒಂದು ಕೋರ್ಸ್ಗಳನ್ನು ಆಯ್ಕೆ ಮಾಡುವಂತಹ ವಿದ್ಯಾರ್ಥಿಗಳು ಮಾನಸಿಕವಾಗಿ ಯಾವುದಕ್ಕೆಲ್ಲ ತಯಾರಾಗಿರಬೇಕಾಗುತ್ತೆ? ಅವರು ಯಾವೆಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ? ಈ ಕೋರ್ಸನ್ನು ಆಯ್ಕೆ ಮಾಡುವ ವಿದ್ಯಾರ್ಥಿಗಳು ಪ್ರಪ್ರಥಮವಾಗಿ ಅವರೊಂದು ಡೆಡಿಕೇಟೆಡ್ ಮೈಂಡ್ ಅವರಿಗೆ ಬೇಕು. ಅವರು ಇಷ್ಟಪಟ್ಟು ಈ ಕ್ಷೇತ್ರಕ್ಕೆ ಬರುವಾಗ 100ಕ್ಕೆ 100 ಪ್ರಯತ್ನಗಳನ್ನು ಅವರು ಈ ಸಂದರ್ಭದಲ್ಲಿ ಕೊಡಬೇಕಾಗ್ತದೆ, ಟೈಮ್ ಕೊಡಬೇಕಾಗ್ತದೆ. ಯಾಕೆಂತಂದರೆ ಇದು ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥದ್ದು, ಔಷಧಿಗಳಿಗೆ ಸಂಬಂಧಪಟ್ಟಂಥದ್ದು. ಹಾಗಾಗಿ ವಿಷಯಗಳು ನಾವು ಓದಿದಷ್ಟು ಕಡಿಮೆ. ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಪೂರ್ತಿಯಾಗಿ ಹಾಕುವಂಥದ್ದು ಒಂದನೇ ಅಂಶ. ಆಮೇಲೆ ಇನ್ನೊಂದು ಕಿವಿಮಾತು ಏನು ಅಂತಂದರೆ, ಈ ಕೋರ್ಸ್ ಮಾಡಿದ ಮೇಲೆ ನಾನು ಪ್ರತಿಯೊಬ್ಬರಿಗೂ, ನನ್ನ ಎಲ್ಲ ವಿದ್ಯಾರ್ಥಿಗಳು ಕೂಡ ಅದನ್ನೇ ನಾನು ಹೇಳ್ತಾ ಇದ್ದೇನೆ, ನೀವು ಒಂದೇ ಸ್ಟ್ರೆಚ್ಚಲ್ಲಿ ಹೈಯರ್ ಸ್ಟಡೀಸ್ ಕೂಡ ಮುಗಿಸಿಕೊಳ್ಳಿ ಅಂತ. B.Pharm 4 ವರ್ಷ ಮತ್ತೆ 2 ವರ್ಷ M.Pharm 6 ವರ್ಷ. ಈಗ ಒಬ್ಬರು MBBS ಮಾಡಿದರೂ ಕೂಡ 5 ವರ್ಷ MBBS ಮತ್ತೆ ಇಂಟರ್ನ್ಶಿಪ್ ಆಚೆ ಈಚೆ ಮಾಡುವಾಗ ಅದೊಂದು 5.5-6 ವರ್ಷ ಆಗ್ತದೆ. ಇಲ್ಲಿ 6 ವರ್ಷದಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ ಕೂಡ ಕಂಪ್ಲೀಟ್ ಆಗಿರ್ತದೆ. 4 ವರ್ಷ ಅಂಡರ್ ಗ್ರಾಜ್ಯುಯೇಟ್, 2 ವರ್ಷ ಪೋಸ್ಟ್ ಗ್ರಾಜ್ಯುಯೇಟ್. ಹಾಗಾಗಿ M.Pharm ಪೋಸ್ಟ್ ಗ್ರಾಜ್ಯುಯೇಷನ್ ಆದರೆ ಒಂದು ಹಂತಕ್ಕೆ ಅದೊಂದು ಪೂರ್ಣಗೊಂಡಂತೆ. ಆಮೇಲೆ PhD ಕೂಡ ಮಾಡಬೇಕು, ಅದು ಕೂಡ ನಮ್ಮ ಗುರಿಯಾಗಿ ಇರಬೇಕು. ಅದನ್ನು ಉದ್ಯೋಗ ಮಾಡಿಕೊಂಡು ಕೂಡ ಮಾಡಲಿಕ್ಕೆ ಅವಕಾಶಗಳಿರ್ತದೆ. ಹೆಚ್ಚಿನವರು ಹಾಗೆ ಮಾಡಿರ್ತಾರೆ. ಹಾಗಾಗಿ ನಮ್ಮ ಗುರಿ, ನಾವು ಈ B.Pharmಗೆ ಜಾಯ್ನ್ ಆಗುವಾಗಲೇ ನಮ್ಮ ಗುರಿ PhD ತನಕ ನಾವು ಇಟ್ಟುಕೊಳ್ಬೇಕು ಅನ್ನುವಂಥದ್ದು ನನ್ನ ಭಾವನೆ. ಮತ್ತೆ ಹೇಗೆ ಅಂತಂದರೆ ಓಪನ್ ಮೈಂಡ್ನೆಸ್ ಇರಬೇಕು. ಎಲ್ಲ ಕೆಲಸಗಳಿಗೂ ನಾವು ತಯಾರಾಗಿರಬೇಕು. ಯಾಕೆಂತಂದರೆ ನಾವು ಈ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ ಅಂತಂದರೆ ಅದೊಂದು ವೈಡ್ ರೇಂಜ್ ಜಾಬ್ ಆಪರ್ಚುನಿಟೀಸ್ ಅಲ್ಲಿ ವೈಡ್ ರೇಂಜ್ ಇದೆ, ತುಂಬ ಅವಕಾಶಗಳಿದೆ. ಹಾಗಾಗಿ ತುಂಬ ಕಂಪನಿಗಳು ಈಗ ಭಾರತದಲ್ಲಿ ನಾವು ಗಮನಿಸಿದರೆ ಗುಜರಾತಲ್ಲಿ, ಅಹಮದಾಬಾದಲ್ಲಿ ತುಂಬ ಕಂಪನಿಗಳಿದೆ, ಮುಂಬೈಯಲ್ಲಿ ತುಂಬ ಕಂಪನಿಗಳಿದೆ, ಬ್ಯಾಂಗ್ಳೂರ್ ಎಲ್ಲ ಕಂಪನಿಗಳು ಬ್ಯಾಂಗ್ಳೂರಲ್ಲಿದೆ. ಬ್ಯಾಂಗ್ಳೂರಲ್ಲಿ ಇಲ್ಲದ ಕಂಪನಿಗಳಿಲ್ಲ. ನಮ್ಮ ಭಾರತದ ಎಲ್ಲ ಕಂಪನಿಗಳು, ಮಲ್ಟಿನ್ಯಾಷನಲ್ ಕಂಪನೀಸ್ಗಳು, ಎಲ್ಲ ಕಂಪನಿಗಳು ಬ್ಯಾಂಗ್ಳೂರಲ್ಲಿವೆ, ಗೋವಾದಲ್ಲಿದೆ, ಹೈದರಾಬಾದಲ್ಲಿದೆ, ಚೆನ್ನೈಯಲ್ಲಿದೆ. ನಾವು ಸ್ವಲ್ಪ ಆಯಾಯ ಪ್ರದೇಶಗಳಿಗೆ ಹೋಗಿ ಕೆಲಸ ಮಾಡಲಿಕ್ಕೆ ನಮಗೆ ಇಚ್ಛೆ ಇರಬೇಕು. ನಾವು ಸ್ವಲ್ಪ ಆ ಥರದ ಮನಸ್ಥಿತಿಗೆ ನಮ್ಮನ್ನು ನಾವು ತೆರೆದಿಟ್ಟುಕೊಂಡ್ರೆ ಖಂಡಿತವಾಗಿ ನಮಗೆ ವಿಪುಲವಾದ ಅವಕಾಶಗಳು ಖಂಡಿತವಾಗಿ ಸಿಗುತ್ತೆ. ಧನ್ಯವಾದಗಳು ಸರ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಧನ್ಯವಾದಗಳು. ಇದುವರೆಗೆ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಸ್ಯೂಟಿಕಲ್ ಸೈನ್ಸಸ್
ಇದರ ಪ್ರಾಂಶುಪಾಲರಾದ ಡಾಕ್ಟರ್ ಗುರುರಾಜ್ ಎಂಪಿ ಅವರೊಂದಿಗೆ ಫಾರ್ಮಸಿ ಕ್ಷೇತ್ರದಲ್ಲಿ ಉದ್ಯೋಗಾವಕಾಶಗಳು ಈ ಕುರಿತು ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ಲತೀಶ್ ಪಾಲ್ದನೆ. ಮುಂದೆ ಕೇಳಿ ಅಮೃತ ವರ್ಷಿಣಿ ಎಂ ಅವರಿಂದ ಭಾಷಣ ಯೋಗ ಜೀವನ ಆರೋಗ್ಯ ಜೀವನ. ಯೋಗ ಜೀವನ ಆರೋಗ್ಯ ಜೀವನ. ಯೋಗಃ ಚಿತ್ತವೃತ್ತಿ ನಿರೋಧಃ. ಪತಂಜಲಿ ಮಹರ್ಷಿಗಳ ಪ್ರಕಾರ ಯೋಗ ಎಂದರೆ ಚಂಚಲ ಮನಸ್ಸನ್ನು ನಿಶ್ಚಲವಾಗಿಟ್ಟುಕೊಳ್ಳುವುದು. ಮಾನವ ಮನಸ್ಸು ಮಂಗನ ಹಾಗೆ, ಒಂದು ನಿಮಿಷ ಒಂದೆಡೆ ಹಿಡಿದಿಟ್ಟುಕೊಳ್ಳುವುದು ಕಷ್ಟ. ಆದರೆ ಯೋಗ ಧ್ಯಾನದ ಸಹಾಯದಿಂದ ಏಕಾಗ್ರತೆಯನ್ನು ವೃದ್ಧಿಸಿಕೊಳ್ಳಬಹುದು. ಸಮತ್ವಂ ಯೋಗಮುಚ್ಯತೆ. ಯೋಗ ಎಂದರೆ ಸಮತೋಲನ, ದೈಹಿಕವಾಗಿಯೂ ಮಾನಸಿಕವಾಗಿಯೂ. ಯೋಗಃ ಕರ್ಮಸು ಕೌಶಲಂ. ಯೋಗ ಎನ್ನುವುದು ಕರ್ಮದ ಕೌಶಲ್ಯ. ಅದು ಸಾಮಾನ್ಯವಾಗಿ ಸುಲಭವಾಗಿ ಎಲ್ಲರಿಗೂ ಒಲಿಯುವುದಿಲ್ಲ. ಅದನ್ನು ಒಲಿಸಿಕೊಳ್ಳಲು ನಿರಂತರ ಪ್ರಯತ್ನ ಅತ್ಯಗತ್ಯ. ಆದ್ದರಿಂದ ಆ ಕೌಶಲದಲ್ಲಿ ಆತ ಪಳಗಿದ್ದಾನೆ ಎಂದಾದರೆ ಅವನು ನಿಜವಾಗಿಯೂ ಸಮರ್ಥ. ಭಗವದ್ಗೀತೆಯ ಈ ಶ್ಲೋಕಗಳ ಮೂಲಕ ಶ್ರೀಕೃಷ್ಣ ಜಗತ್ತಿಗೆ ಯೋಗದ ಮಹತ್ವವನ್ನು ಸಾರಿದ್ದಾನೆ. ಯುಜ್ಯತೆ ಅನೇನ ಇತಿ ಯೋಗಃ. ಯುಜ್ ಎಂದರೆ ಸೇರಿಸು ಅಥವಾ ಒಂದುಗೂಡಿಸು ಎಂದರ್ಥ. ಆತ್ಮವನ್ನು ಪರಮಾತ್ಮನೊಡನೆ ಸೇರಿಸುವ ಮಹಾಕಲೆಯೇ ಯೋಗ. ಮನಃ ಪ್ರಶಮನೋಪಾಯ ಯೋಗ ಇತ್ಯಭಿಧೀಯತೆ. ಯೋಗ ವಸಿಷ್ಠರು ಹೇಳುವಂತೆ ಮನಸ್ಸನ್ನು ಪ್ರಶಾಂತಗೊಳಿಸುವ ಕಲೆಯೇ ಯೋಗ. ಯೋಗ ಮಾಡಲು ಜಾತಿ, ಮತ, ಬಡವ, ಬಲ್ಲಿದ, ಹೆಣ್ಣು, ಗಂಡು ಎಂಬ ಯಾವುದೇ ಭೇದವಿಲ್ಲ. ವಯಸ್ಸು 3 100 ಯಾವುದೇ ಮಿತಿ ಇಲ್ಲದೆ ಎಲ್ಲರೂ ಯೋಗ ಮಾಡಬಹುದು. ಯೋಗ ಆಸನ, ಪ್ರಾಣಾಯಾಮ, ಮುದ್ರೆ, ಬಂಧಗಳ ಮೂಲಕ ದೇಹದ ಒಳಗಿನ ಚಟುವಟಿಕೆಗಳನ್ನು ನಿಯಂತ್ರಿಸಬಹುದು. ಆದರೆ ದಿನನಿತ್ಯದ ಬಾಹ್ಯ ಚಟುವಟಿಕೆ ಕಾನೂನುಗಳನ್ನೆಲ್ಲ ನಿಯಂತ್ರಿಸುವುದು ಕಷ್ಟದ ಕೆಲಸ. ಪ್ರತಿ ವರ್ಷ ಜೂನ್ 21ರಂದು ವಿಶ್ವ ಯೋಗ ದಿನವನ್ನಾಗಿ ಆಚರಿಸಲಾಗುತ್ತದೆ. ಈ ವರ್ಷದ ವಿಶ್ವ ಯೋಗ ದಿನದ ಘೋಷವಾಕ್ಯ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ. ಯೋಗವೆಂದರೆ ಬರಿಯ ಆಸನಗಳಲ್ಲ. ಯೋಗದ ವೈಶಿಷ್ಟ್ಯ ಮತ್ತು ವೈಶಾಲ್ಯ ಊಹೆಗೂ ಮೀರಿದ್ದು. ಅಷ್ಟಾಂಗ ಯೋಗದಲ್ಲಿ ಹೇಳುವಂತೆ ಮುಖ್ಯವಾಗಿ 8 ಅಂಗಗಳಿವೆ. ಮೊದಲನೆಯದು ಯಮ, ಅಂದರೆ ಸಾಮಾಜಿಕ ನೈತಿಕ ನಿಯಮಗಳು, ಅಂದರೆ ಅಹಿಂಸೆ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ. ಎರಡನೆಯದು ನಿಯಮ, ಅಂದರೆ ವೈಯಕ್ತಿಕ ಶಿಸ್ತು, ಶೌಚ, ಸಂತೋಷ, ತಪಸ್, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಇವುಗಳು. ಮೂರನೆಯದು ಆಸನ, ಅಂದರೆ ಸ್ಥಿರ ಸುಖವಾದ ಭಂಗಿ. ನಾಲ್ಕನೆಯದು ಪ್ರಾಣಾಯಾಮ, ಅಂದರೆ ಉಸಿರಿನ ನಿಯಂತ್ರಣ. ಐದನೆಯದು ಪ್ರತ್ಯಾಹಾರ, ಅಂದರೆ ಇಂದ್ರಿಯಗಳ ನಿಯಂತ್ರಣ. ಆರನೆಯದು ಧಾರಣ, ಅಂದರೆ ಪ್ರಯತ್ನಪೂರ್ವಕ ಏಕಾಗ್ರತೆ. ಏಳನೆಯದು ಧ್ಯಾನ, ಅಂದರೆ ನಿರಂತರ ಸಹಜ ಪ್ರಯತ್ನರಹಿತವಾದ ಏಕಾಗ್ರತೆ. ಎಂಟನೆಯದು ಸಮಾಧಿ, ಅಂದರೆ ವಿಶೇಷವಾದ ಚೈತನ್ಯ. ಘೇರಂಡ ಮಹರ್ಷಿಗಳು ತನ್ನ ಕೃತಿ ಘೇರಂಡ ಸಂಹಿತದಲ್ಲಿ ಮುದ್ರ, ಬಂಧ, ದೇಹಶುದ್ಧಿ ಕ್ರಿಯೆಗಳ ಬಗ್ಗೆಯೂ ವಿವರಿಸಿದ್ದಾರೆ. ಪತಂಜಲಿ ಮಹರ್ಷಿಗಳು ತಮ್ಮ ಕೃತಿಯಲ್ಲಿ ಸಮಾಧಿಯಷ್ಟೇ ಅಲ್ಲದೆ ಮುಂದಿನ ಹಂತಗಳಾದ ಸಾಧನ, ವಿಭೂತಿ, ಕೈವಲ್ಯಪಾದಗಳ ಬಗ್ಗೆಯೂ ವಿವರಿಸಿದ್ದಾರೆ. ಮನದೊಳಗಿನ ಚಿತ್ತವನ್ನು ಕಂಡುಹಿಡಿಯಲು ಯಾವ ಆಧುನಿಕ ತಂತ್ರಜ್ಞಾನ AI-ಗೂ ಸಾಧ್ಯವಾಗಿಲ್ಲ. ಆದರೆ ಯೋಗಿಗಳು ಅಂತರಂಗದ ಆಳಕ್ಕೆ ಇಳಿದು ಅದನ್ನರಿತ ಧೀಮಂತರು. ವೃದ್ಧಾಪ್ಯ ಎಂಬುದು ಕಾಯಿಲೆಯಲ್ಲ, ಅದು ಜೈವಿಕ ಪ್ರಕ್ರಿಯೆಯಷ್ಟೇ. ಇಂದಿನ ಬದಲಾದ ಜೀವನ ಶೈಲಿಯಲ್ಲಿ ವಯಸ್ಸು ಏರುತ್ತಾ ಹೋದಂತೆ ನಾವಪ್ಪಿಕೊಳ್ಳುವ ಕಾಯಿಲೆಗಳ ಸಂಖ್ಯೆಯು ಏರುತ್ತಾ ಹೋಗುತ್ತದೆ. ಮುಖ್ಯವಾಗಿ ಮೂಳೆಗಳ ಸವೆತ, ಮಂಡಿ ನೋವು, ಗಂಟು ನೋವು, ನಡುಗುವಿಕೆ, ನರದೌರ್ಬಲ್ಯ, ಹೃದಯದ ಸಮಸ್ಯೆ, ಕಣ್ಣು ಮಂಜಾಗುವಿಕೆ, ಕಣ್ಣಿನ ಪೊರೆ, ಕಾಲು ಊತ, ಸ್ನಾಯುಗಳ ಕ್ಷೀಣತೆ, ನಿದ್ರಾಹೀನತೆ, ನಿಶ್ಶಕ್ತಿ ಇತ್ಯಾದಿಗಳು ಮುಪ್ಪಿನಲ್ಲಿ ಸರ್ವೇ ಸಾಮಾನ್ಯವಾಗಿವೆ. ಆದ್ದರಿಂದ ಯೌವನದ ತಾರುಣ್ಯವನ್ನು ಕಾಪಾಡಿಕೊಳ್ಳಲು ಸದಾ ಚೈತನ್ಯದಿಂದ ಕೂಡಿರಲು ಯೋಗ ಸಹಾಯ ಮಾಡುತ್ತದೆ. ಶಾರೀರಿಕ ದೃಢತೆ,
ಮಾನಸಿಕ ಕ್ಷಮತೆ ಈ ಎರಡೂ ದೊರೆಯುತ್ತವೆ. ನಮ್ಯತೆ ಅಂದರೆ ಫ್ಲೆಕ್ಸಿಬಿಲಿಟಿ ಹೆಚ್ಚಲು, ಸ್ನಾಯು ಮೂಳೆಗಳ ಆರೋಗ್ಯಕ್ಕಾಗಿ, ಚರ್ಮ ಸುಕ್ಕುಗಟ್ಟುವುದನ್ನು ತಡೆಗಟ್ಟಲು, ನರ ಹೃದಯ ಸಂಬಂಧಿ ಕಾಯಿಲೆಗಳನ್ನು ದೂರವಿರಿಸಲು, ಸುಗಮವಾದ ರಕ್ತ ಪರಿಚಲನೆಗೆ, ಹಾರ್ಮೋನ್ಗಳ ಸಮತೋಲನಕ್ಕೆ, ಜೀವನದ ಗುಣಮಟ್ಟವನ್ನು ಹೆಚ್ಚಿಸಿಕೊಳ್ಳಲು ಪ್ರತಿನಿತ್ಯ ಯೋಗಾಭ್ಯಾಸದಿಂದ ಸಾಧ್ಯ ಎಂದರೆ ಖಂಡಿತ ಅತಿಶಯೋಕ್ತಿಯಲ್ಲ. ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ 50ನೇ ವಯಸ್ಸಿನಲ್ಲಿ ಯೋಗಾಭ್ಯಾಸವನ್ನು ಪ್ರಾರಂಭಿಸಿದರು. ನಂತರ ಅದರ ಮಹತ್ವವನ್ನು ಅರಿತ ತಾನು ಅಳವಡಿಸಿಕೊಳ್ಳುವುದರ ಜೊತೆಗೆ ಇತರರಿಗೂ ಸಾರಿದರು. ಡಾಕ್ಟರ್ ರಾಜ್ಕುಮಾರ್ ಅವರು ಅಡ್ವಾನ್ಸ್ಡ್ ಅಥವಾ ಕಷ್ಟಕರವಾದ ಆಸನಗಳನ್ನು ಲೀಲಾಜಾಲವಾಗಿ ಮಾಡುತ್ತಿದ್ದರೆಂಬುದಕ್ಕೆ ಕಾಮನಬಿಲ್ಲು, ಕೆರಳಿದ ಸಿಂಹ ಚಿತ್ರಗಳಲ್ಲಿನ ಅವರ ಅಭಿನಯವೇ ಸಾಕ್ಷಿ. ಇಳಿವಯಸ್ಸಿನಲ್ಲಿ ವೀರಪ್ಪನ್ ಕಾಡಿಗೆ ಎಳೆದೊಯ್ದಾಗ ಶಾರೀರಿಕವಾಗಿ ಜಗ್ಗದೆ, ಮಾನಸಿಕವಾಗಿ ಕುಗ್ಗದೆ, ಶಾಂತ ಸ್ವರೂಪಿಯಾಗಿದ್ದು ಆತನ ಸಹಚರರಿಗೂ ಯೋಗ ಮಾಡುವಂತೆ ಪ್ರೇರೇಪಿಸಿದ್ದು ಅವರಿಗೆ ಯೋಗದ ಮೇಲಿದ್ದ ವಿಶಿಷ್ಟವಾದ ಒಲವನ್ನು ನಮ್ಮ ಮುಂದೆ ತೆರೆದಿಡುತ್ತದೆ. ಯೋಗ ಮಾಡಲು ಯೋಗ ಬೇಕು. ಎಂತಹ ರಾಜಯೋಗ! ಡಾಕ್ಟರ್ ರಾಜ್ ಅವರು ಯೋಗಾಭ್ಯಾಸ ಪ್ರಾರಂಭಿಸಿದ್ದು ಅಕಸ್ಮಾತ್ ಆಗಿಯೇ. ಒಂದೊಮ್ಮೆ ಹೊನ್ನಪ್ಪ ಫಕೀರಪ್ಪ ನಾಯಕರು ರಾಜ್ಕುಮಾರ್ ಅವರನ್ನು ಭೇಟಿಯಾದಾಗ ಯೋಗದ ಮಹತ್ವವನ್ನು ತಿಳಿಸಿ, ಸಮಯವಿಲ್ಲ ಎಂದರೂ ನಿತ್ಯ ನಿರಂತರ ಯೋಗಾಭ್ಯಾಸ ಮಾಡಿ ಆರೋಗ್ಯ ಕಾಪಾಡಿಕೊಳ್ಳುವಂತೆ ಮನವೊಲಿಸಿದ್ದರು. ನಂತರದ ದಿನಗಳಲ್ಲಿ ಅವರು ಮಾಡುತ್ತಿದ್ದ ಕ್ಲಿಷ್ಟಕರವಾದ ಆಸನ, ಹೊಟ್ಟೆಯ ನೌಳಿ ಚಲನೆಯನ್ನು ನೋಡಿ ಜನರೊಂದಿಗೆ ತಾವು ಬೆರಗಾಗಿದ್ದರು. ಯೋಗಾಚಾರ್ಯ ಕೃಷ್ಣಮಾಚಾರ್ಯ ಹಾಗೂ ಅವರ ವಿದ್ಯಾರ್ಥಿ BKS ಅಯ್ಯಂಗಾರ್ ಅವರ ಕೊಡುಗೆ ಅಪಾರವಾದದ್ದು. ಅಯ್ಯಂಗಾರ್ ಯೋಗ ಎಂಬ ನವೀನ ಪರಂಪರೆಯನ್ನು ಸೃಷ್ಟಿಸಿ ಆಸನದಲ್ಲಿ ಸ್ಥಿರತೆ, ಸಮತೋಲನ ಅಥವಾ ಅಲೈನ್ಮೆಂಟ್ ಮತ್ತು ಉಸಿರಾಟದ ಪ್ರಮುಖತೆಯತ್ತ ಬೆಳಕು ಚೆಲ್ಲಿದರು. ಇಟ್ಟಿಗೆ, ಕುರ್ಚಿ, ದಿಂಬು, ಹಗ್ಗ, ಮರದ ಹಲಗೆ, ಬೆಲ್ಟ್ ಇತರ ಉಪಕರಣಗಳನ್ನು ಬಳಸಿ ಸುಲಭವಾಗಿ ಮತ್ತು ಸರಳವಾಗಿ, ಪ್ರಯಾಸರಹಿತವಾಗಿ ಹೆಚ್ಚಿನ ಲಾಭ ಸಿಗುವಂತೆ ಯಾವ ರೀತಿ ಆಸನಗಳನ್ನು ಮಾಡಬಹುದು ಎಂದು ತಿಳಿಸಿಕೊಟ್ಟರು. ಇದಕ್ಕೆ ಪ್ರಾಪ್ಸ್ ಯೋಗ ಎನ್ನುತ್ತಾರೆ. ಹಿರಿಯರೇ ಇರಲಿ, ರೋಗಿಗಳೇ ಬರಲಿ, ಯೋಗಾಸನವನ್ನು ಮಾಡಲು ಯಾರೂ ಅಶಕ್ತರಲ್ಲ ಎಂಬುದನ್ನು ಸಾರಿದರು. ತಮ್ಮ 95ನೇ ವಯಸ್ಸಿನಲ್ಲಿಯೂ ಸ್ವಾವಲಂಬಿಯಾಗಿ ತನ್ನ ಕೆಲಸಗಳನ್ನೆಲ್ಲ ಸುಲಲಿತವಾಗಿ ತಾನೇ ಮಾಡುತ್ತಾ ರೋಗ ರುಜಿನಗಳಿಗೆ ಸೆಡ್ಡು ಹೊಡೆದು ನಿಂತ ಅಯ್ಯಂಗಾರರ ಮುಖದಲ್ಲಿ ವಿಶಿಷ್ಟವಾದ ತೇಜಸ್ಸೊಂದು ನಿರಂತರವಾಗಿ ಪ್ರಜ್ವಲಿಸುತ್ತಿತ್ತು. ಇದು ಅವರ ಸತತ 77 ವರ್ಷಗಳ ಯೋಗದ ಪ್ರತಿಫಲವಲ್ಲದೆ ಮತ್ತೇನು? ವಿವಿಧ ಯೋಗ ಆಸನಗಳಿಂದ ಸಿಗುವ ಲಾಭಗಳು ಹೀಗಿವೆ. ವಜ್ರಾಸನ ಜೀರ್ಣಕ್ರಿಯೆ ಮತ್ತು ಉತ್ತಮ ರಕ್ತ ಪರಿಚಲನೆಗೆ ಸಹಕಾರಿ. ತಾಡಾಸನ ಬೆನ್ನುಹುರಿಯನ್ನು ಸದೃಢಗೊಳಿಸಿ ಸ್ಥಿರತೆ ಮತ್ತು ಸಮತೋಲನಕ್ಕೆ ಉಪಕಾರಿ. ಸರಳ ಭುಜಂಗಾಸನ ಗೂನು ಬೆನ್ನನ್ನು ತಡೆಗಟ್ಟುವಲ್ಲಿ ಸಹಕಾರಿ. ಎದೆಯ ಭಾಗ ಹಿಗ್ಗುವುದರಿಂದ ಶ್ವಾಸಕೋಶದಲ್ಲಿ ಆಮ್ಲಜನಕ ತುಂಬಿ ಉಸಿರಾಟದ ಸಮಸ್ಯೆಯನ್ನು ತಡೆಗಟ್ಟುತ್ತದೆ. ವಿಪರೀತ ಕರಣಿ ಸರ್ವಾಂಗಾಸನ ಪ್ರತಿಯೊಂದು ಜೀವಕೋಶಕ್ಕೂ ಸರಿಯಾದ ರಕ್ತ ಪರಿಚಲನೆ ಆಗುತ್ತದೆ. ಅಭಿಧಮನಿಗಳಲ್ಲಿ ರಕ್ತ ಸಂಚಾರ ಸುಲಭವಾಗಿ ಆಗುವುದರಿಂದ ರಕ್ತನಾಳಗಳು ಉಬ್ಬುವುದನ್ನು ತಡೆಗಟ್ಟಬಹುದು. ತ್ರಿಕೋನಾಸನ, ವೀರಭದ್ರಾಸನ, ವೃಕ್ಷಾಸನ, ಭದ್ರಾಸನ, ಪದ್ಮಾಸನ ಇವುಗಳ ಅಭ್ಯಾಸದಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಆಸನಗಳ ನಡುವೆ ವಿಶ್ರಾಂತಿ ಬಹುಮುಖ್ಯ. ಶವಾಸನ, ಮಕರಾಸನ ಮಾಡುವುದರಿಂದ ದೇಹಕ್ಕೆ ಸಂಪೂರ್ಣ ವಿಶ್ರಾಂತಿ ದೊರೆಯುತ್ತದೆ. ಕಪಾಲಭಾತಿ, ಅನುಲೋಮ ವಿಲೋಮ, ಭ್ರಾಮರಿ, ಪ್ರಾಣಾಯಾಮ, ಧ್ಯಾನ ಮಾಡುವುದರಿಂದ ಮಾನಸಿಕ ನೆಮ್ಮದಿ ದೊರೆಯುತ್ತದೆ. ಇದು ನಿದ್ರಾಹೀನತೆಯನ್ನು ತಡೆಗಟ್ಟಿ ಸೊಂಪಾಗಿ ನಿದ್ರಿಸಲು ಸಹಕಾರಿಯಾಗಿದೆ. ಮಹಾಭಾರತದ ಆದಿಪರ್ವದಲ್ಲಿ ಬರುವ ಪುರು ಯಯಾತಿಯ ಕಥೆಯನ್ನು ನೀವು ಕೇಳಿರಬಹುದು. ಗುರು ಶುಕ್ರಾಚಾರ್ಯರು ಯಯಾತಿಗೆ ಅಕಾಲ ವೃದ್ಧಾಪ್ಯ ಬರುವಂತೆ ಶಾಪ ಕೊಟ್ಟಿರುತ್ತಾರೆ. ನಂತರ ಯಯಾತಿ ಪಶ್ಚಾತ್ತಾಪವಾಗಿ ಕ್ಷಮೆಯಾಚಿಸಿ ಶಾಪ ಪರಿಹಾರಕ್ಕಾಗಿ ಬೇಡುತ್ತಾನೆ. ಆಗ ಶುಕ್ರಾಚಾರ್ಯರು
ನಿನ್ನ ವೃದ್ಧಾಪ್ಯವನ್ನು ಯಾರಾದರೂ ತೆಗೆದುಕೊಂಡರೆ ಅವರ ಯೌವನವನ್ನು ನೀನು ಪಡೆಯಬಹುದು ಎನ್ನುತ್ತಾರೆ. ಆಗ ಅವನ ಕಿರಿಮಗ ಪುರು ತನ್ನ ಯೌವನವನ್ನು ತಂದೆಗೋಸ್ಕರ ನೀಡಿ ತಾನು ಮುಪ್ಪನ್ನು ಪಡೆಯಲು ಒಪ್ಪುತ್ತಾನೆ. ಇಲ್ಲಿ ಕಥೆಯಿಂದ ಹೊರಬಂದು ನೋಡಿದಾಗ ನಮ್ಮ ಮನದಲ್ಲಿ ಮೂಡುವ ಪ್ರಶ್ನೆ ಎಂದರೆ, ಎಲ್ಲರೂ ಮುಪ್ಪಿಗೆ ಹೆದರಿಕೊಳ್ಳುವುದೇಕೆ? ಮುಪ್ಪು ಕಾಯಿಲೆಯಲ್ಲ, ಕಾಯಿಯೊಂದು ಹಣ್ಣಾಗುವಂತೆ ಇದು ನಿಸರ್ಗ ಸಹಜ ಬದಲಾವಣೆ. ಮುಪ್ಪನ್ನು ತಡೆಯಲು ಸಾಧ್ಯವಿಲ್ಲ, ಆದರೆ ಯೋಗ ಮಾಡುವುದರ ಮೂಲಕ ರೋಗಗಳನ್ನು ತಡೆಯಬಹುದು. ವೃದ್ಧಾಪ್ಯವನ್ನು ಇನ್ನಷ್ಟು ಸಹ್ಯವಾಗಿಸಬಹುದು. ಶರೀರವನ್ನು ಮನಸ್ಸನ್ನು ದೃಢವಾಗಿ ಇಟ್ಟುಕೊಳ್ಳಬಹುದು. ಹಿಮಾಲಯದ ತಪ್ಪಲಲ್ಲಿ ಯೋಗಿಗಳು 100 ವರ್ಷ ಬದುಕುವುದನ್ನು ನಾವು ಕಂಡಿದ್ದೇವೆ. ಇದಕ್ಕೆ ಮೂಲ ಕಾರಣ ಉಸಿರಾಟದ ಮೇಲೆ ಹಿಡಿತ. ವೇಗವಾಗಿ ನಿಮಿಷಕ್ಕೆ 20-25 ಬಾರಿ ಉಸಿರಾಡುವ ಜೀವಿಗಳಾದ ಇಲಿ, ಬೆಕ್ಕು, ನಾಯಿಗಳು ಕಡಿಮೆ ಜೀವಿತಾವಧಿಯನ್ನು ಹೊಂದಿವೆ. ಆದರೆ ಆನೆಗಳು ನಿಧಾನವಾಗಿ ನಿಮಿಷಕ್ಕೆ 1-4 ಬಾರಿ ಉಸಿರಾಡುತ್ತವೆ. ಆದ್ದರಿಂದ ದೀರ್ಘ ಜೀವಿತಾವಧಿಯನ್ನು ಹೊಂದಿವೆ. ನಾವು ಸಹ ಪ್ರಾಣಾಯಾಮ ಮಾಡುವುದರ ಮೂಲಕ ನಮ್ಮ ಉಸಿರಾಟದ ಗತಿಯನ್ನು ಖಂಡಿತವಾಗಿಯೂ ನಿಯಂತ್ರಿಸಿಕೊಂಡು ದೀರ್ಘ ಆಯುಷಿಗಳಾಗಬಹುದು. ಆರೋಗ್ಯಕರ ವೃದ್ಧಾಪ್ಯದ ಇನ್ನೊಂದು ಗುಟ್ಟು ಸಾತ್ವಿಕ ಆಹಾರ ಪದ್ಧತಿ. 1 ಹೊತ್ತು ಉಂಡವನು ಯೋಗಿ, 2 ಹೊತ್ತು ಉಂಡವನು ಭೋಗಿ, 3 ಹೊತ್ತು ಉಂಡವನು ರೋಗಿ, 4 ಹೊತ್ತು ಉಂಡವನನ್ನು ಹೊತ್ತುಕೊಂಡು ಹೋಗಿ ಎಂಬ ಮಾತಿದೆ. ಆದ್ದರಿಂದ ಹಿತವಾಗಿ ಮತ್ತು ಮಿತವಾಗಿ ಉಣಬೇಕು. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬ ಗಾದೆ ಅಕ್ಷರಶಃ ಸತ್ಯ. ಆಹಾರವೇ ಔಷಧವಾಗಬೇಕು ಹೊರತು ಔಷಧವೇ ಆಹಾರವಾಗಬಾರದು. ಪೌಷ್ಟಿಕಾಂಶಯುಕ್ತವಾದ ಮತ್ತು ಸಮತೋಲಿತ ಆಹಾರವನ್ನು ಸೇವಿಸಬೇಕು. ಧೂಮಪಾನ, ಮದ್ಯಪಾನ ತ್ಯಜಿಸಬೇಕು. ದಿನಕ್ಕೆ 2-3 ಲೀಟರ್ ನೀರು, 1-2 ಲೋಟ ಹಾಲು ಕುಡಿಯಬೇಕು. ಇದರಿಂದ ಚರ್ಮದ ಮತ್ತು ಮುಖದ ಕಾಂತಿ ಹೆಚ್ಚುತ್ತದೆ, ರೋಗ ನಿರೋಧಕ ಶಕ್ತಿ ವೃದ್ಧಿಸುತ್ತದೆ, ಮೂಳೆ ಸವೆತ ನಿಯಂತ್ರಣದಲ್ಲಿರುತ್ತದೆ. ಊಟಕ್ಕೆ ಉಪ್ಪಿನಕಾಯಿ ಇರಬೇಕೇ ಹೊರತು ಉಪ್ಪಿನಕಾಯಿಯೇ ಊಟವಾಗಬಾರದು. ಮಸಾಲೆ ತಿಂಡಿ, ಕರಿದ ತಿಂಡಿ, ಕೊಬ್ಬಿನ ಅಂಶ ಹೆಚ್ಚಿರುವ ಆಹಾರ, ಜಂಕ್ ಆಹಾರಗಳನ್ನು ತ್ಯಜಿಸಬೇಕು. ಇದರಿಂದ ಬೊಜ್ಜು, ರಕ್ತದೊತ್ತಡ, ಮಧುಮೇಹ ಇತ್ಯಾದಿಗಳು ಬರುವ ಸಾಧ್ಯತೆ ಹೆಚ್ಚು. ಹಸಿದು ಉಣದೇ ಇರಬಾರದು, ಹಸಿಯದೆ ಉಣಬಾರದು ಎಂಬುದು ನಮ್ಮ ಧ್ಯೇಯವಾಕ್ಯವಾಗಬೇಕು. ತಿಂದ ಆಹಾರವನ್ನು ಜೀರ್ಣಿಸಿಕೊಳ್ಳಲು ವ್ಯಾಯಾಮ ಮುಖ್ಯವಾದದ್ದು. ದಿನಕ್ಕೆ 1 ಗಂಟೆ ಯೋಗ ಅಥವಾ ವ್ಯಾಯಾಮವನ್ನು ಕಡ್ಡಾಯವಾಗಿ ಮಾಡಬೇಕು. ಬಾಬಾ ರಾಮ್ದೇವ್ ಅವರ ಯೋಗ ಜಗತ್ಪ್ರಸಿದ್ಧವಾದದ್ದು. ಬಾಲಕನಾಗಿದ್ದಾಗಲೇ ಯೋಗ ಅಭ್ಯಾಸವನ್ನು ಆರಂಭಿಸಿದ ಅವರು ಸಂದರ್ಶನವೊಂದರಲ್ಲಿ ಹೀಗೆ ಹೇಳುತ್ತಾರೆ: ನಾನು ಸುಮಾರು 50 ವರ್ಷಗಳಿಂದ ಯೋಗ ಮಾಡುತ್ತಿದ್ದೇನೆ. ಈ 50 ವರ್ಷಗಳಲ್ಲಿ ಒಮ್ಮೆಯೂ ಆಸ್ಪತ್ರೆ ಮೆಟ್ಟಿಲು ತುಳಿದಿಲ್ಲ. ಜ್ವರ, ಶೀತ, ಕೆಮ್ಮು ಇತ್ಯಾದಿಗಳನ್ನು ಒಮ್ಮೆಯೂ ಕಂಡಿಲ್ಲ. ನಿಮಗೋಸ್ಕರ, ನಿಮ್ಮ ಆರೋಗ್ಯಕ್ಕೋಸ್ಕರ ಯೋಗವನ್ನು ಮಾಡಬೇಕೇ ಹೊರತು ಇನ್ನೊಬ್ಬರ ಮುಂದೆ ತೋರ್ಪಡಿಕೆಗಾಗಿ ಅಲ್ಲ. ಯೋಗ ಜಗತ್ತಿಗೆ ಭಾರತದ ಬಹುದೊಡ್ಡ ಕೊಡುಗೆ. ನಮ್ಮದೇ ಈ ಆರೋಗ್ಯ ರಕ್ಷಣಾ ಕಲೆಯನ್ನು ಭಾರತೀಯರಾದ ನಾವೇ ಉಳಿಸಿ ಬೆಳೆಸಬೇಕು. ಬೆಳಗಿನ ಪ್ರಶಾಂತ ವಾತಾವರಣದಲ್ಲಿ ಯೋಗ ಮಾಡುವುದರಿಂದ ಶುದ್ಧ ಗಾಳಿ, ಮಾನಸಿಕ ನೆಮ್ಮದಿ, ಶಾರೀರಿಕ ಶಕ್ತಿ, ಆತ್ಮತೃಪ್ತಿಯೊಂದಿಗೆ ಮನೋಲ್ಲಾಸವು ದೊರೆಯುತ್ತದೆ. 60ಕ್ಕೆ ಅರಳು ಮರಳು ಎನ್ನುತ್ತಾರೆ. ಆದರೆ 60ಕ್ಕೆ ಮರಳಿ ಅರಳಬೇಕು. ಆರೋಗ್ಯಂ ಪರಮಂ ಭಾಗ್ಯಂ. ಆರೋಗ್ಯಕ್ಕಿಂತ ಮಿಗಿಲಾದುದು ಬೇರೇನಿಲ್ಲ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ಆಂಗ್ಲ ಭಾಷೆಯಲ್ಲಿ ಒಂದು ನಾಣ್ಣುಡಿ ಇದೆ, ಆನ್ ಐಡಲ್ ಮೈಂಡ್ ಈಸ್ ಅ ಡೆವಿಲ್ಸ್ ವರ್ಕ್ಶಾಪ್ ಅಂತ. ಅಂದರೆ ಸೋಮಾರಿ ಮನಸ್ಸು ಭೂತದ ಬಂಗಲೆ. ಯೋಗಾಭ್ಯಾಸವು ನಕಾರಾತ್ಮಕ ಚಿಂತನೆಗಳನ್ನು ಹೊಡೆದು ಹಾಕಿ ಸಕಾರಾತ್ಮಕ ಚಿಂತನೆಗಳನ್ನು ಹುಟ್ಟುಹಾಕುತ್ತದೆ. ಹಿರಿಯರು ದೇಶದ ಸಂಪತ್ತು. ಹಿಂದಿನ ಪೀಳಿಗೆಯ ಕೊಡುಗೆಯನ್ನು ಮುಂದಿನ ತಲೆಮಾರಿಗೆ ಧಾರೆ ಎರೆಯುವ ಮಹಾತ್ಮರು. ಅವರ ಆರೋಗ್ಯ ನಮ್ಮ ಜವಾಬ್ದಾರಿಯೂ ಹೌದು. ಆದ್ದರಿಂದ ನಾವೆಲ್ಲ ಪ್ರತಿದಿನ ಯೋಗ ಮಾಡೋಣ. ವೃದ್ಧಾಪ್ಯಕ್ಕೆ ಹೆದರದೆ ಆರೋಗ್ಯಕರವಾಗಿ ಬಾಳೋಣ.
ಇದುವರೆಗೆ ಯೋಗ ಜೀವನ ಆರೋಗ್ಯ ಜೀವನ ಈ ಕುರಿತಾಗಿ ಮಾತನಾಡಿದವರು ಅಮೃತ ವರ್ಷಿಣಿ ಎಂ. ಕೇಳುಗರೆ, ಇದು ಇಂದಿನ ಯುವವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.